ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಸಂಪೂರ್ಣವಾಗಿ ದ್ವಿತೀಯ BA ಕನ್ನಡ ಭಾಷಿಕ ಕೋರ್ಸ್ 2 ಬ್ಲಾಕ್ 3 ಮತ್ತು 4ರಲ್ಲಿರುವಂತಹ ಅವಿಸ್ತರ ಪಠ್ಯಗಳಲ್ಲಿರುವಂತಹ ಗದ್ಯ ಸಂಪದವನ್ನು ಸಂಪೂರ್ಣವಾಗಿ ಒಂದೇ ವಿಡಿಯೋದಲ್ಲಿ ಎಲ್ಲವನ್ನು ಕೂಡ ಕಲಿತುಕೊಳ್ಳುವ. ನಾನು ಯಾವುದನ್ನು ಓದ್ಕೊಂಡಿದ್ದೇನೆ, ನಾನು ಯಾವುದನ್ನು ತಯಾರಿ ಮಾಡಿಕೊಂಡಿದ್ದೇನೆ ಅದನ್ನಷ್ಟನ್ನು ನಿಮಗೂ ಕೂಡ ತಿಳಿಸ್ಕೊಡ್ತೇನೆ. ಬೇರೆ ಬೇರೆ ವಿಡಿಯೋದಲ್ಲಿ ಒಂದೊಂದು ಇದ್ದರೆ ನಿಮಗೂ ಕೂಡ ನೋಡಲಿಕ್ಕೆ ಕಷ್ಟ ಆಗ್ತದೆ. ನೀವು ಒಂದೇ ವಿಡಿಯೋದಲ್ಲಿ ಸಂಪೂರ್ಣ ಇವತ್ತು ಗದ್ಯ ಸಂಪದದ ಸಂಪೂರ್ಣ ಒಂದು ವಿವರಣೆ ಇರ್ಬೋದು ಅಥವಾ ಗದ್ಯ ಸಂಪದದಲ್ಲಿ ಬರುವಂತಹ ಸಾರಾಂಶದ ಬಗ್ಗೆ ತಿಳಿತಾ ಹೋಗುವ. ಅದಾದ ನಂತರ ನಾವು ವಿಮರ್ಶೆಯ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಮೊದಲಿಗೆ ಕರ್ನಾಟಕ ವೈಭವ ವರ್ಣನೆ, ಗದ್ಯ ಸಂಪದ ಆಲೂರು ವೆಂಕಟರಾವ್. ಈ ಭಾಗದಿಂದ ಯಾವುದೇ ಸಂದರ್ಭ ಸ್ವಾರಸ್ಯ ಪ್ರಶ್ನೆ ಬರುವುದಿಲ್ಲ ಸ್ನೇಹಿತರೆ. ಅದೇ ರೀತಿ ಅರ್ಥಗಳು ಕೂಡ ಇಲ್ಲ. ಇಲ್ಲಿ ಬರುವಂಥದ್ದು 10 ಅಂಕದ ಪ್ರಶ್ನೆ ಮತ್ತು 5 ಅಂಕದ ಪ್ರಶ್ನೆ. ಗದ್ಯ ಸಂಪದಕ್ಕೆ ಒಂದು 10 ಅಂಕದ ಪ್ರಶ್ನೆ ಮತ್ತು ಒಂದು 5 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ. ಹಾಗೆಯೇ ವಿಮರ್ಶೆಯಲ್ಲೂ ಕೂಡ ಹಾಗೆ ಒಂದು 10 ಅಂಕದ ಪ್ರಶ್ನೆ ಮತ್ತೊಂದು 5 ಅಂಕದ ಪ್ರಶ್ನೆ. ಮೊದಲನೆಯದು ಕರ್ನಾಟಕ ವೈಭವ ವರ್ಣನೆ, ತುಂಬನೇ ಮುಖ್ಯವಾಗಿರುವಂತಹ ಒಂದು ಗದ್ಯ ಸಂಪದ ಆಗಿದೆ. ಆಲೂರು ವೆಂಕಟರಾವ್ ಅವರು ಬರೆದಿರುವಂತಹ ಕರ್ನಾಟಕ ವೈಭವ ವರ್ಣನೆ ಅಂದರೆ ಕರ್ನಾಟಕದ ವೈಭವವನ್ನು ಇಲ್ಲಿ ಲೇಖಕರು ವರ್ಣಿಸ್ತಾ ಇದ್ದಾರೆ. ಅಂದರೆ ಇತಿಹಾಸದಲ್ಲಿ ಯಾವೆಲ್ಲ ರಾಜಮನೆತನ ಆಳ್ವಿಕೆಯನ್ನು ಮಾಡಿತು, ಕನ್ನಡದ ರಾಜಮನೆತನದವರನ್ನು ಅವರಿಲ್ಲಿ ಹೊಗಳ್ತಾ ಇರುವಂಥದ್ದು, ಅವರಿಲ್ಲಿ ವಿವರಿಸ್ತಾ ಇರುವಂಥದ್ದು ಕಾಣ್ಬೋದು. ಸಂಪೂರ್ಣವಾದ ಇದೊಂದು ಗದ್ಯ ಸಂಪದವಾಗಿರುವಂಥದ್ದು. ಸುಮಾರು 14 ಪುಟದಷ್ಟು ಆ ಒಂದು ಗದ್ಯ ಸಂಪದ ಇದೆ. ಅದರಲ್ಲಿರುವಂಥ ಸಾರಾಂಶವನ್ನು ನಿಮಗೆ ನಾನು ಹೇಳ್ತಾ ಹೋಗ್ತೇನೆ. ಸ್ವಲ್ಪ ಅದರ ಬಗ್ಗೆ ನಿಮಗೆ ಗೊತ್ತಿದ್ದರೆ ಸಾಕು ಸ್ನೇಹಿತರೆ. ಆಲೂರು ವೆಂಕಟರಾವ್ ಅವರು ಕರ್ನಾಟಕ ವೈಭವ ವರ್ಣನೆ ಎಂಬುದು ಒಂದು ಗದ್ಯ ಸಂಪದದ ಲೇಖನಗಳಲ್ಲಿ ಒಂದು. ಪ್ರಾಚೀನ ಮಧ್ಯಕಾಲದ ಕರ್ನಾಟಕವನ್ನು ಆಳ್ವಿಕೆ ಮಾಡಿದಂತಹ ಕದಂಬರಿರ್ಬೋದು, ರಾಷ್ಟ್ರಕೂಟರು, ಚಾಲುಕ್ಯರು, ವಿಜಯನಗರದ ರಾಜರು ಮೊದಲಾದ ಪ್ರಮುಖ ರಾಜಮನೆತನಗಳ ಪ್ರಸಿದ್ಧ ಅರಸರ ಆಳ್ವಿಕೆಯನ್ನು ಕುರಿತು ದೇಶೀಯ ಆಸ್ಥಾನ ಕವಿಗಳು, ಶಾಸನಗಳು, ಅಲ್ಲಿನ ಪಾಶ್ಚಿಮಾತ್ಯ ದೇಶಗಳಿಂದ ಬಂದಂತಹ ಪ್ರವಾಸಿ ಇತಿಹಾಸ ತಜ್ಞರು ತಮ್ಮ ಸೃಜನಶೀಲ ಬರಹಗಳ ಮೂಲಕ ಅಭಿವ್ಯಕ್ತಿಸಿದ ವರ್ಣನೆಗಳನ್ನು ಪ್ರಬಂಧದುದ್ದಕ್ಕೂ, ಈ ಒಂದು ಗದ್ಯ ಸಂಪದದುದ್ದಕ್ಕೂ ವಿಮರ್ಶೆಯನ್ನು ಮಾಡ್ತಾ ಇರುವಂಥದ್ದು, ಉಲ್ಲೇಖನವನ್ನು ಮಾಡ್ತಾ ಇರುವಂಥದ್ದು. ಈ ಒಂದು ವರ್ಣನೆಯ ಬರವಣಿಗೆಯನ್ನು ಪ್ರಬಂಧಕಾರರು ಕೇವಲ ವರ್ಣನೆಗಾಗಿ ಉಲ್ಲೇಖಿಸಿಲ್ಲ. ಆಗಿನ ಕಾಲದಂಥ ಶತಮಾನ 19-20ನೇ ಶತಮಾನದ ಆಧುನಿಕ ಕರ್ನಾಟಕ ನಿರ್ಮಾಣ ಹಿನ್ನೆಲೆಯಲ್ಲಿ ಕನ್ನಡವನ್ನು ಆಳಿದಂತಹ ಕನ್ನಡ ನಾಡಿನ ಜನರ ಮನಸ್ಸನ್ನು ಎಚ್ಚರಿಸಿ ಸನ್ನದ್ಧಗೊಳಿಸುವ ದಟ್ಟ ಪ್ರೇರಣೆ ಪ್ರಭಾವ ನೀಡುವ ನಿಮಿತ್ತದಿಂದ ಈ ಒಂದು ಪ್ರಬಂಧ ಗದ್ಯ ಸಂಪದನವನ್ನು ಮಾಡಿರುವಂಥದ್ದು. ಇಲ್ಲಿ ಮುಖ್ಯವಾಗಿ ರಾಜಮನೆತನದವರ ಬಗ್ಗೆ ಲೇಖಕರು ವಿವರಿಸ್ತಾ ಇರುವಂಥದ್ದು. ಆರಂಭದಿಂದಲೂ ಕೂಡ ಬೇರೆ ಬೇರೆ ವಿಷಯಗಳ ಬಗ್ಗೆ ಅವರು ಹೇಳ್ತಾ ಹೋಗ್ತಾರೆ. ಮುಖ್ಯವಾಗಿ ಅಲ್ಲಿ ಆಲೂರು ವೆಂಕಟರಾಯರು ಪ್ರಾಚೀನ ಕರ್ನಾಟಕವನ್ನು ಆಳಿದಂತಹ ರಾಜಮನೆತನದವರ ಬಗ್ಗೆ ವಿವರಿಸ್ತಾ ಇರುವಂಥದ್ದು. ಮುಖ್ಯವಾಗಿ ಶಾತವಾಹನರು, ಹಾಗೆಯೇ ಬನವಾಸಿ ಕದಂಬರು, ರಾಷ್ಟ್ರಕೂಟರು, ಚಾಲುಕ್ಯರು, ವಿಜಯನಗರ, ಒಟ್ಟು 5 ರಾಜಮನೆತನದವರ ಬಗ್ಗೆ ನಾವಿಲ್ಲಿ ವಿವರಿಸ್ತಾ ಹೋಗಬೇಕು. ಪ್ರಮುಖ ರಾಜಮನೆತನಗಳ ಒಂದು ಪ್ರಸಿದ್ಧ ಅರಸರು, ಅವರು ಮಾಡಿರುವಂತಹ ಆಳ್ವಿಕೆ, ಅದರ ವರ್ಣನೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಆ ಆಸ್ಥಾನಕ್ಕೆ ಬಂದಂತಹ ಬೇರೆ ಬೇರೆ ಏನು ಹೇಳ್ತಾರೆ, ಆಸ್ಥಾನದ ಕವಿಗಳು, ಬೇರೆ ಬೇರೆ ದೇಶಗಳಿಂದ ಬರುವಂತಹ ಕವಿಗಳು, ನಂತರ ಅಲ್ಲಿ ಮಾಡುವಂತಹ ಶಾಸನಗಳು, ಹಾಗೆ ಪಾಶ್ಚಾತ್ಯ ದೇಶಗಳಿಂದ ಬರುವಂತಹ ಪ್ರವಾಸಿಗರು, ಇತಿಹಾಸ ತಜ್ಞರು, ಅದನ್ನೆಲ್ಲವನ್ನು ಕೂಡ ಇಲ್ಲಿ ಆಲೂರು ವೆಂಕಟರಾವ್ ಅವರು ವಿವರಣೆ ಮಾಡುವಂಥದ್ದು, ವರ್ಣಿಸುವಂಥದ್ದನ್ನು ಕಾಣಬಹುದು. ಮೊದಲನೇದಾಗಿ ನಾವು ನೋಡಿದರೆ ಅವರು ಶಾತವಾಹನರ ಬಗ್ಗೆ ತಿಳಿಸ್ತಾರೆ. ಶಾತವಾಹನರು ಉತ್ತಮ ಆಳ್ವಿಕೆಯನ್ನು ಮಾಡ್ತಾರೆ. ನಮ್ಮ ಒಂದು ದಕ್ಷಿಣ ಭಾರತ ಸಾಮ್ರಾಜ್ಯದ ಏಕೈಕ ಸಾಮ್ರಾಟ
ಗಾರರಾಗಿ ಕರ್ನಾಟಕವನ್ನು ಆಳಿದಂತಹ ರಾಜಮನೆತನ ಶಾತವಾಹನರು ಅಂತ ನಾವು ವಿವರಿಸ್ತಾ ಹೋಗಬೇಕು. ಅದಾದ ನಂತರ ಬನವಾಸಿ ಕದಂಬರು. ಬನವಾಸಿ ಕದಂಬರು ಸಾಧಾರಣ 200 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿದ್ದಾರೆ ಅಂತ ತಿಳಿಸ್ತಾರೆ. 200 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿ ಕರ್ನಾಟಕದ ಮೊದಲ ಐತಿಹಾಸಿಕ ರಾಜಮನೆತನ ಆಗಿರುವಂಥದ್ದು ಬನವಾಸಿ ಕದಂಬರು. ಇನ್ನು ಚಾಲುಕ್ಯರ ಬಗ್ಗೆ ವಿವರಿಸುವಾಗ, ಚಾಲುಕ್ಯರು ಈ ರಾಜವಂಶಸ್ಥರಲ್ಲಿ ಮುಖ್ಯವಾದ ರಾಜ 2ನೆಯ ಪುಲಿಕೇಶಿ ಅಂತ ಹೇಳೋದನ್ನು ಕೇಳಿರ್ಬೋದು. 2ನೆಯ ಪುಲಿಕೇಶಿ ಚಾಲುಕ್ಯವನ್ನು ಆಳಿದ್ದಾರೆ. ಆ ಸಮಯದಲ್ಲಿ ಚೀನಿ ಪ್ರವಾಸಿಗ ನಮ್ಮ ದೇಶಕ್ಕೆ ಬರ್ತಾರೆ, ಕರ್ನಾಟಕಕ್ಕೆ. ಹ್ಯುಯೆನ್ಸಾಂಗರ್ ಚೀನಿ ಯಾತ್ರಿಕನಾಗಿ ಬರುವಂಥದ್ದು. ರಾಜ್ಯ ಮತ್ತು ಪ್ರಜೆಗಳ ಕುರಿತು ಅವರು ವರ್ಣಿಸ್ತಾರೆ. ಹ್ಯುಯೆನ್ಸಾಂಗ್ ಬಂದು ಇಲ್ಲಿನ ರಾಜಮನೆತನ ಇರ್ಬೋದು, ರಾಜರ ಆಳ್ವಿಕೆಯ ಬಗ್ಗೆ ಅದನ್ನೆಲ್ಲ ಕೂಡ ವಿವರಿಸ್ತಾ ಇರ್ತಾರೆ. ಅದು ಪುಲಿಕೇಶಿಯ ಕಾಲದಲ್ಲಿ, ಅದು ಚಾಲುಕ್ಯರ ಸಮಯದಲ್ಲಿ ಆಗಿರ್ತದೆ. ಇನ್ನು ರಾಷ್ಟ್ರಕೂಟರು ಅಮೋಘ ವರ್ಷ ನೃಪತುಂಗ ರಾಷ್ಟ್ರಕೂಟರ ಪ್ರಸಿದ್ಧವಾದಂತಹ ರಾಜ. ಅಮೋಘ ವರ್ಷ ನೃಪತುಂಗ ಆ ರಾಜ ಅಮೋಘ ವರ್ಷ ನೃಪತುಂಗ ತುಂಬ ಹೆಚ್ಚು ಯುದ್ಧ ಇಲ್ಲದೆ ಶಾಂತಿಯನ್ನು ಕಾಪಾಡಲಿಕ್ಕೆ ಹೆಚ್ಚು ಶಾಂತಿಯುತ ಆಳ್ವಿಕೆಯನ್ನು ಮಾಡಿದ್ದಾರೆ. ಶಾಂತಿ ಪರಿಪಾಲನೆ ಮಾಡುವಂಥದ್ದು, ಅದರ ಜೊತೆಗೆ ಸಾಹಿತ್ಯಾಭಿಮಾನಿ ಕೂಡ ಆಗಿದ್ದಂಥವರು ಅಮೋಘ ವರ್ಷ ನೃಪತುಂಗ. ಇನ್ನು ವಿಜಯನಗರವು ಕೊನೆಯದಾಗಿ ಆಳ್ವಿಕೆಯನ್ನು ಮಾಡಿದಂತಹ ಒಂದು ರಾಜಮನೆತನ. ಇಲ್ಲಿ ಕನ್ನಡಿಗರ ಕೊನೆಯ ರಾಜಧಾನಿಯಾದಂತಹ ವಿಜಯನಗರ ಕೊನೆಗೆ ಮುಸ್ಲಿಮರ ದಾಳಿಯಿಂದಾಗಿ ನಾಶ ಆಗುವಂಥದ್ದನ್ನು ಕಾಣ್ಬೋದು. 2 ಶತಮಾನಗಳಿಗೂ ಹೆಚ್ಚಿನ ಕಾಲ ವಿಜಯನಗರದಲ್ಲಿ ರಾಜ್ಯಭಾರ ಆಗ್ತಾಯಿತ್ತು, ಆಡಳಿತವನ್ನು ಮಾಡ್ತಾಯಿದ್ರು. ತುಂಬಾ ಅದ್ಭುತ ವೈಭವವನ್ನು ಹೊಂದಿರುವಂಥದ್ದು ವಿಜಯನಗರ. ಅಲ್ಲಿಗೆ ಬಂದಂತಹ ಪ್ರಾಚೀನ ಪಾಶ್ಚಾತ್ಯ ದೇಶದ ಪ್ರವಾಸಿಗರೆಲ್ಲರೂ ಬಂದು ವಿಜಯನಗರವನ್ನು ಹಾಡಿ ಹೊಗಳಿ ಕೊಂಡಾಡಿದ್ದಾರೆ. ವಿಜಯನಗರದ ವೈಭವ, ಅಲ್ಲಿದ್ದಂತಹ ಒಂದು ಶ್ರೀಮಂತಿಕೆ, ಅಲ್ಲಿನ ವೈಭವ, ಅಲ್ಲಿನ ಒಂದು ಮನೋಹರವಾದಂತಹ ಜಾಗ, ಅದನ್ನೆಲ್ಲವನ್ನು ನೋಡಿ ಚೀನಾದ ಯಾತ್ರಿಕರಾದ ಹ್ಯುಯೆನ್ಸಾಂಗ್ ಇರ್ಬೋದು, ಅನೇಕ ಜನ ಪ್ರವಾಸಿಗರು ಕೂಡ ಅಲ್ಲಿನ ಒಂದು ವೈಭವವನ್ನು ವರ್ಣಿಸಿರುವಂಥದ್ದನ್ನು ಕಾಣ್ಬೋದು. ಇವಿಷ್ಟು ವಿಷಯ ಕರ್ನಾಟಕ ವೈಭವ ವರ್ಣನೆಯಲ್ಲಿ ಬರುವಂಥದ್ದು. ನಾವು ಅದರ ವಿಚಾರವಾಗಿ ವಿವರಿಸ್ತಾ ಹೋದ್ರಾಯಿತು. 5 ರಾಜಮನೆತನದವರ ಬಗ್ಗೆ ಬರೆದು ನಂತರ ವಿವರಿಸ್ತಾ ಹೋಗಿ. ರಾಜಮನೆತನ ಅಂತ ಬಂದ ತಕ್ಷಣ ನಮಗೆ ಅಲ್ಲಿ ಆಳ್ವಿಕೆ, ಯುದ್ಧ, ಬೇರೆ ಬೇರೆ ಸಾಹಿತ್ಯಗಳು, ಶಾಸನಗಳು ಬರೆಯುವಂಥದ್ದು, ನಾಣ್ಯಗಳು ಚಲಾವಣೆ ಮಾಡುವಂಥದ್ದು, ಅದೆಲ್ಲ ನೆನಪಾಗ್ತದಲ್ಲ, ಅದನ್ನೆಲ್ಲ ನಾವು ಬರಿತಾ ಹೋದ್ರಾಯಿತು. ಮುಖ್ಯವಾಗಿ ಶಾತವಾಹನರು, ಬನವಾಸಿ ಕದಂಬರು, ರಾಷ್ಟ್ರಕೂಟರು, ಚಾಲುಕ್ಯರು, ವಿಜಯನಗರ ಅನ್ನುವಂಥ 5 ರಾಜಮನೆತನವನ್ನು ತೆಗೆದುಕೊಂಡು ನಾವು ಬರಿತಾ ಹೋದ್ರಾಯಿತು. ಮೊದಲಿಗೆ ಆ ಪಾಯಿಂಟ್ಸನ್ನು ಬರೆದು ನಂತರ ಬರಿತಾ ಹೋಗಿ. 2ನೆಯ ಗದ್ಯ ಸಂಪದ ಬಾಳ್ವೆ ಸ್ವೀಕಾರಕ್ಕಿದೆ ನಿರಾಕರಣೆಗಲ್ಲ. ಬರೆದವರು ಶಿವರಾಮ್ ಕಾರಂತರವರು. ಶಿವರಾಮ್ ಕಾರಂತರವರ ಗದ್ಯ ಸಂಪದ ಬಾಳ್ವೆ ಸ್ವೀಕಾರಕ್ಕಿದೆ ನಿರಾಕರಣೆಗಲ್ಲ. ಅಂದರೆ ನಮಗೆ ದೇವರು ಒಂದು ಜೀವನವನ್ನು ಕೊಟ್ಟಿದ್ದಾನೆ. ಆ ಜೀವನವನ್ನು ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿದ ಕೂಡಲೇ ನಾವು ಅದನ್ನು ನಿರಾಕರಣೆ ಮಾಡಬಾರದು. ನನಗೆ ಸಾಧ್ಯ ಇಲ್ಲ, ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಯಾವುದೇ ಒಂದು ತಪ್ಪು ನಿರ್ಧಾರಕ್ಕೆ ಬರಬಾರದು ಎನ್ನುವಂಥ ಅರ್ಥ. ಬಾಳ್ವೆ ಸ್ವೀಕಾರಕ್ಕೆ ಇರಬೇಕು, ಅದನ್ನು ನೀನು ಸ್ವೀಕಾರ ಮಾಡಬೇಕು, ಬಂದಂತೆ ನೀನು ಅದನ್ನು ಸ್ವೀಕರಿಸಬೇಕು. ದೇವರು ನಮಗೊಂದು ಜೀವನ ಕೊಟ್ಟಿದ್ದಾನೆ ಅಂತ ಹೇಳಿದರೆ, ಜೀವನವನ್ನು ಕೊಟ್ಟಿದ್ದಾನೆ ಅಂತ ಹೇಳಿದರೆ ಅದಕ್ಕೊಂದು ಅರ್ಥ ಇದೆ. ನಿನಗೆ ಈ ಜೀವನ, ಈ ಕುಟುಂಬವನ್ನು ಕೊಟ್ಟಿದ್ದಾನೆ ಅಂತ ಹೇಳಿದರೆ ದೇವರು ಕೂಡ ಅದನ್ನು ಯೋಚನೆ ಮಾಡಿಯೇ ಕೊಟ್ಟಿರ್ತಾನೆ ಅಲ್ವಾ. ಅದನ್ನು ನಾವು ಆ ರೀತಿಯೇ ಸ್ವೀಕರಿಸಬೇಕು. ಯಾವುದೇ ರೀತಿ ಇರಲಿ, ಈಗ ನಮ್ಮ ಒಂದು ಕುಟುಂಬ ಕಷ್ಟ ಇರ್ಬೋದು, ನೋವು, ಸಂತೋಷ, ದುಃಖ ಎಲ್ಲ ಕೂಡ ಇರ್ತದೆ. ಒಂದು ಕುಟುಂಬ ಅಂತ ಹೇಳಿದ ತಕ್ಷಣ ಅದರಲ್ಲಿ ಎಲ್ಲ ಕೂಡ ಇರ್ತದೆ. ಅದನ್ನು ನಾವು ಸ್ವೀಕರಿಸಲಿಕ್ಕೆ ಕಲಿಬೇಕು, ಅದನ್ನು ಸ್ವೀಕರಿಸಬೇಕು. ಸಂತೋಷದಿಂದ ಸ್ವೀಕರಿಸಿ, ಖುಷಿಯಾಗಿ ಸ್ವೀಕರಿಸಿ, ಎಲ್ಲವೂ ಕೂಡ ಒಳ್ಳೆಯದಾಗ್ತಾನೆ ಹೋಗ್ತದೆ. ಯಾವಾಗ ನೀವು ನಿರಾಕರಣೆ ಮಾಡ್ತೀರಾ, ನಿರಾಕರಿಸ್ತೀರಾ, ಆವಾಗ ನಿಮಗೆ ತೊಂದರೆಗಳು, ಕಷ್ಟಗಳು, ದುಃಖಗಳು ಇರುವಂಥದ್ದು. ಬಂದದ್ದನ್ನು ಬಂದಂತೆ ಅನುಭವಿಸಬೇಕು, ಬಂದದ್ದನ್ನು ಬಂದಂತೆ ಸ್ವೀಕರಿಸಬೇಕು ಎನ್ನುವಂಥ ಅರ್ಥ ಕೂಡ ಇಲ್ಲಿ ಬರ್ತದೆ. ಶಿವರಾಮ್ ಕಾರಂತರವರು ಬರೆದಿರುವಂತಹ ಒಂದು ಅದ್ಭುತವಾದ ಗದ್ಯ ಸಂಪದ. ಇಲ್ಲಿ ಬೇರೆ ಬೇರೆ ಪಾಯಿಂಟ್ಸ್ಗಳನ್ನು ನಾವು ಬರಿತಾ ಹೋಗ್ಬೋದು. ತುಂಬಾ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಪಾಯಿಂಟ್ಸ್ಗಳನ್ನು ಮೊದಲು ಹೇಳಿ ನಂತರ ಅದರ ವಿವರಣೆಯನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಬದುಕಿನ ಮಿತಿಯಿಂದ ಬದುಕು ವಿಕಸಿಸಲು ಪರಾನುಭವ
ಸ್ವ ಅನುಭವ. ವಿಶಾಲ ಜೀವನ, ಬೇಕಾದ ಸಂಸಾರ, ಅನಾನುಕೂಲತೆ, ಸಿಗದ್ದು ಹುಳಿಯೇ ಬದುಕಿನ ಪ್ರವಾಹ, ಭ್ರಮೆಯೇ ಸಲ್ಲುವುದರಿಂದ ಹುಟ್ಟು, ವೈಜ್ಞಾನಿಕ ದೃಷ್ಟಿ, ಇಂದಾಗಲು ನಾಳೆ, ಸತ್ಯ, ಸಿಹಿ ಕಹಿಗಳ ಪಾಕ, ಅಲ್ಲಗಳೆಯುವಿಕೆ, ಚಿತ್ತ, ಸತ್ಯ, ಭ್ರಮೆ, ಕ್ಷಣಿಕವಾದರೂ ಸತ್ಯ, ಚೈತನ್ಯ, ಅಚಿರತೆ. ವಿಶಾಲವಾದ ಹೊಣೆ ನಮ್ಮದು, ತೀರಾ ನಂಟು ಬೇಕಿಲ್ಲ ಅತಿ ಲೌಕಕರಿಗೆ. ಜಲಕಣ ಪ್ರವಾಹ, ತನಗಾಗಿಯೇ ಅಲ್ಲ, ಜಗದೊಡನೆ ಬೆರೆಯಬೇಕು, ಪ್ರೀತಿ ಭೀತಿ. ಒಟ್ಟು 26 ಪಾಯಿಂಟ್ಸ್ಗಳಿದೆ ಸ್ನೇಹಿತರೆ. ಈ 26 ಪಾಯಿಂಟ್ಸ್ಗಳಲ್ಲಿ ನಿಮಗೆ ನೆನಪಾಗುವಂತಹ ಪಾಯಿಂಟ್ಸ್ಗಳನ್ನು ಬರಿತಾ ಹೋಗಿ ಸ್ನೇಹಿತರೆ. 26 ಪಾಯಿಂಟ್ಸ್ ಕೂಡ ನೆನಪಿಗೆ ಬರಬೇಕು ಅಂತ ಇಲ್ಲ, ನಿಮಗೆ ನೆನಪಾದಿರುವಂತಹ ಪಾಯಿಂಟ್ಸ್ಗಳನ್ನು ಬರೆದು ವಿವರಿಸಿ. ಆರಂಭದಲ್ಲಿ ಅವರು ಕೊಟ್ಟಿರುವಂತಹ ಸಾರಾಂಶವನ್ನು ನಿಮಗೆ ನಾನು ಹೇಳ್ತಾ ಹೋಗ್ತೇನೆ. ಶಿವರಾಮ್ ಕಾರಂತರವರು ಬಾಳ್ವೆ ಸ್ವೀಕಾರಕ್ಕಿದೆ ನಿರಾಕರಣೆಗಲ್ಲ ಎನ್ನುವಂತಹ ಗದ್ಯ ಸಂಪದವನ್ನು ಬರೆದಿದ್ದಾರೆ. ಬದುಕು ಜಗತ್ತಿನ ಅನುಭವಗಳಿಗೆ ಹೇಗೆ ತೆರೆದಿದೆ, ಅವುಗಳನ್ನು ಸ್ವೀಕರಿಸಿ ನಮ್ಮ ವಿಸ್ತಾರವಾದಂತಹ ಬಾಳ್ವೆಯನ್ನು ಪಡೆದುಕೊಳ್ಳುವುದು ಹೇಗೆಂಬುದನ್ನು ಚಿಂತಿಸಿದ್ದಾರೆ. ಬದುಕಿಗೆ ಬರುವಂತಹ ಅನುಭವಗಳು ನಾನಾ ತೆರನಾಗಿರ್ತದೆ. ರೂಪದಿಂದ, ಗೀತ, ಗಾನ, ಆರ್ಭಟ, ಅಬ್ಬರಗಳಿಂದ ಅನುಭವಗಳು ಬರುತ್ತದೆ. ನೋಡುವುದರಿಂದ, ಕೇಳುವುದರಿಂದ, ಆಸ್ವಾದಿಸುವುದರಿಂದ, ಸ್ಪರ್ಶದಿಂದ ಬರುವ ಅನುಭವಗಳಿಗೆ ನಾವು ಸದಾ ಸ್ವಾಗತ ನೀಡುವುದರ ಮೂಲಕ ಲೋಕದ ಸವಿಯನ್ನು ಹೆಚ್ಚಿಸಿಕೊಳ್ಳಬೇಕು. ನಮ್ಮ ಅನುಭವವನ್ನು ಶ್ರೀಮಂತಗೊಳಿಸಬೇಕು, ಬದುಕನ್ನು ಸತ್ವಪೂರ್ಣ ಮಾಡಿಕೊಳ್ಳಬೇಕು. ಹೀಗೆ ಬದುಕಿನ ತಿಳಿಯಬಹುದಾದ ಪ್ರಪಂಚವನ್ನು ಕಾಣಬಯಸಿದ ವ್ಯಕ್ತಿಯು ಸಂಕುಚಿತನು. ಅವನು ಜೀವನ ಬರಡಾಗುತ್ತದೆ. ಪ್ರಪಂಚದಲ್ಲಿ ಬಾಳಲು ಅವಕಾಶ ದೊರಕಿರುವಾಗ, ತಿಳಿಯಲು ಸಾಧನಗಳಿರುವಾಗ ಅದೇ ವ್ಯರ್ಥವೆನ್ನುವುದು ಯಾವ ಥರದ ಮಾತು ಎಂದಿರುವ ಲೇಖಕರು, ಜಗತ್ತಿನ ಸೌಂದರ್ಯ ಇರುವುದು ನಾವು ಅನುಭವಿಸಲಾಗಿ ನಿರಾಕರಿಸಲಾಗಿ ಅಲ್ಲವೆಂಬ ಅಂಶಕ್ಕೆ ಒತ್ತು ಕೊಟ್ಟು ಹೇಳಿದ್ದಾರೆ. ಅಲ್ಲದೆ ನಾವು ಹುಟ್ಟಿದ್ದೇವೆ ಎನ್ನುವ ಒಂದೇ ಕಾರಣದಿಂದ ನಮ್ಮ ಹುಟ್ಟು ನಮಗೆ ಪ್ರಯೋಜನಕಾರಿ ಎಂದು ತಿಳಿಯಬೇಕು. ಅವರ ಮಾತು ಹೆಚ್ಚು ಮಹತ್ವವನ್ನು ಪಡೆದುಕೊಳ್ಳುತ್ತದೆ. ಹೀಗೆ ಅವರು ಬಾಳ್ವೆ ಸ್ವೀಕಾರಕ್ಕಿದೆ ನಿರಾಕರಣೆಗಲ್ಲ ಎನ್ನುವ ಗದ್ಯ ಸಂಪದಲ್ಲಿ ವಿವರಿಸುತ್ತಾರೆ. ನಾವು ಹುಟ್ಟಿದ್ದೇನೆ ಎನ್ನುವ ಒಂದೇ ಕಾರಣದಿಂದಾಗಿ ನಮ್ಮ ಹುಟ್ಟು ನಮಗೆ ಪ್ರಯೋಜನಕಾರಿ ಎಂದು ತಿಳಿಯಬೇಕು. ನೋಡಿ ಎಷ್ಟು ಅರ್ಥಪೂರ್ಣವಾಗಿ ಅವರು ಹೇಳಿದ್ದಾರೆ ಅಂತ ಹೇಳಿದರೆ, ನಮಗೆ ದೇವರು ಹುಟ್ಟು ಕೊಟ್ಟಿದ್ದಾನೆ, ನಮಗೆ ಈ ಒಂದು ಪ್ರಪಂಚದಲ್ಲಿ ಜೀವನ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದಕ್ಕೆ ಏನೋ ಒಂದು ಕಾರಣ ಇದ್ದೇ ಇದೆ. ಅದು ಯಾವುದೋ ಒಂದು ಪ್ರಯೋಜನಕ್ಕಾಗಿ, ಏನೋ ಒಂದು ಸಾಧನೆ ಮಾಡುವುದಕ್ಕಾಗಿ ಕೊಟ್ಟಿರುವಂಥದ್ದು. ಅದನ್ನು ನಾವು ಬಳಸಿಕೊಳ್ಳಬೇಕು. ಜೀವನದಲ್ಲಿ ಕಷ್ಟ ಬರುವಂಥದ್ದು, ನೋವು ಬರುವಂಥದ್ದು, ಸಂತೋಷ ಬರುವಂಥದ್ದು ಎಲ್ಲ ಕೂಡ ಸಹಜವಾಗಿರುವಂಥದ್ದು. ಅದು ಎಲ್ಲರಿಗೂ ಕೂಡ ಇರುವಂಥದ್ದು. ಬಡವರಿಗಾಗಲಿ ಶ್ರೀಮಂತರಿಗಾಗಲಿ ಪ್ರತಿಯೊಬ್ಬರಿಗೂ ಕೂಡ ನೋವು ಎನ್ನುವಂಥದ್ದಿದೆ, ದುಃಖ ಎನ್ನುವಂಥದ್ದಿದೆ, ಸುಖ ಎನ್ನುವಂಥದ್ದಿದೆ, ಸಂತೋಷ ಎನ್ನುವಂಥದ್ದಿದೆ. ಇದೆಲ್ಲ ಕೂಡ ಜೀವನದಲ್ಲಿ ಬಂದು ಹೋಗುವಂತಹ ವಿಚಾರಗಳಾಗಿದೆ. ಆದ್ದರಿಂದ ಎಲ್ಲವನ್ನು ಕೂಡ ನಾವು ಉತ್ತಮವಾಗಿ ಸ್ವೀಕರಿಸಬೇಕು. ಬಂದದ್ದನ್ನು ಬಂದ ರೀತಿಯಲ್ಲಿ ಸ್ವೀಕರಿಸಿ ಅದನ್ನು ಎಲ್ಲವನ್ನು ಕೂಡ ನಿಭಾಯಿಸುವಂತಹ ಶಕ್ತಿ ನಮ್ಮಲ್ಲಿರಬೇಕು. ಅದರಿಂದ ಒಂದೊಂದೇ ಪಾಯಿಂಟ್ಸನ್ನು ಅವರು ಹೇಳ್ತಾ ಹೋಗ್ತಾರೆ ನೋಡಿ. ಬದುಕಿನ ಮಿತಿಯಿಂದ ಜೀವನದ ಸಮಾನದ ಪರಿಚಯ ಮಾಡಿಕೊಳ್ಳುವವನು ಸಮನಾದ ದೇವನನ್ನು ಪಡೆಯಲಾರನು ಎಂದದ್ದಾಗಿದೆ. ಮನುಷ್ಯರು ಕಟ್ಟಿದ ನೂರಾರು ದೇವತೆಗಳು ಹೇಗಿವೆ? ದೇವರುಗಳ ವೈರ, ಅಸೂಯೆ, ಅವರುಗಳ ಹೆಣ್ಮರಳುತನ, ಅದರೊಳಗಿನ ಕೋಪಾಟೋಪಗಳನ್ನು ಸಾರುವ ಪುರಾಣಗಳನ್ನು ಪರೀಕ್ಷಿಸಿದರೆ ಮನುಷ್ಯ ಪ್ರಪಂಚದ ದ್ವೇಷ, ಅಸೂಯೆ, ಕಾಮುಕತೆಗಳೆಲ್ಲ ಹೇಗೆ ಅವರ ದೇವರ ರಾಜ್ಯವನ್ನು ಕಾಡುತ್ತವೆ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಬದುಕನ್ನು ಸವಿಯುವ ಗುಣವನ್ನು ಬೆಳೆಸಿಕೊಳ್ಳಬೇಕು. ಬದುಕು ಮಿತಿಯಿಂದ, ಅದನ್ನು ಸವಿಯುವಂಥ ಗುಣ ನಮ್ಮಲ್ಲಿರಬೇಕು. ಬದುಕು ವಿಕಸಿಸಲು
ಬದುಕು ಪ್ರಯೋಜನಕಾರಿಯಾದ ಅನುಭವಗಳನ್ನು ಅದು ಪಡೆಯುತ್ತದೆ. ನಾವು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕಾರಣಗಳ ಅನುಭವಗಳನ್ನು ಪಡಿತೇವೆ. ಸುಖ, ದುಃಖ, ನೋವು, ನಲಿವು, ಸಂತೋಷ, ತಳಮಳ ಎಲ್ಲ ಕೂಡ ನಾವು ಅನುಭವ, ಅದು ನಮ್ಮ ಅನುಭವದಿಂದ ಬರುವಂಥದ್ದು. ಹೃದಯ ರಾಜ್ಯ ಈ ಪರಿಣಾಮಗಳನ್ನೇ ನಾವು ಅನುಭವಗಳೆಂದು ಬಹುದಾದಲ್ಲಿ ಅದನ್ನು ನಿರ್ಮಿಸಲು ಮನಸ್ಸು ಅವನು ಕೆಲಸಕ್ಕೆ ತೊಡಗಿಸಲು ಇಂದ್ರಿಯಗಳು ತೀರಾ ಅವಶ್ಯಕ. ಬದುಕನ್ನು ಬೇರೆ ಬೇರೆ ರೀತಿಯಲ್ಲಿ ವಿಕಸಿಸಬೇಕು. ನಮ್ಮ ಪ್ರಪಂಚದ ಜೀವನವು ಅದು ನಮಗೆ ದೊರಕಿಸಿಕೊಡುವ ಅನುಭವಗಳು ತೀರಾ ಅವಶ್ಯವಾದವುಗಳಲ್ಲವೇ? ಬಾಳ್ವೆ ಬಂದಿರುವುದೇ ನಮ್ಮ ಪ್ರಯೋಜನಕ್ಕೆ. ಆದ್ದರಿಂದ ಲಾಭವಿದೆ ಎಂದೇ ನಾವು ಇಲ್ಲದವೇ ಒಂದು ಲಾಭವಿರ್ಬೋದು ಅಥವಾ ಲಾಭ ಇಲ್ಲದೇ ಇರ್ಬೋದು. ಬಾಳ್ವೆ ಬಂದಿರುವುದು ಅದು ನಾವು ನಿರಾಕರಣೆ ಮಾಡಲಿಕ್ಕೆ ಅಲ್ಲ, ಅದನ್ನು ಸ್ವೀಕರಿಸಬೇಕು. ಪರಾನುಭವ, ಸ್ವಾನುಭವ. ಬೇರೆಯವರ ಅನುಭವದ ಮೂಲಕ ಕೂಡ ನಾವು ಕಲಿತೇವೆ, ನಮ್ಮ ಅನುಭವದ ಮೂಲಕ ಕೂಡ ನಾವು ಕಲಿತೇವೆ. ಮನುಷ್ಯನ ಅನುಭವಗಳು ಎರಡು ಬಗೆಯಿಂದ ಹೆಚ್ಚುತ್ತದೆ. ಒಂದು ಪರಾನುಭವ, ಮತ್ತೊಂದು ಸ್ವ ಅನುಭವ. ತಾನೇ ಬದುಕಿನ ಸಂಸರ್ಗದಿಂದ ದೊರಕಿಸಿಕೊಳ್ಳುವ ಅನುಭವಗಳು ಒಂದು ಬಗೆ. ಇನ್ನೊಂದು ಬಗೆ ಪರಿಣಿತರ ಅನುಭವಗಳನ್ನು ಓದಿ ಕೇಳಿ ತಿಳಿದುಕೊಳ್ಳುವಂಥದ್ದು. ಅಂದರೆ ಬೇರೆಯವರಿಗೆ ಆದಂಥ ಅನುಭವಗಳನ್ನು ನಾವು ನೋಡಿ ತಿಳ್ಕೊಳ್ಳುವಂಥದ್ದು, ಕೇಳಿ ತಿಳ್ಕೊಳ್ಳುವಂಥದ್ದು, ಪುಸ್ತಕಗಳಲ್ಲಿ ಓದಿ ಅನೇಕ ಜನರ ಅನುಭವಗಳ ಬಗ್ಗೆ ನಾವು ತಿಳ್ಕೊಳ್ಳುವಂಥದ್ದು. ಮತ್ತೊಂದು ಸ್ವ ಅನುಭವ. ನಮ್ಮ ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ನಾವು ಬೇರೆ ಬೇರೆ ವಿಷಯಗಳನ್ನು ಕಲಿತಾ ಹೋಗ್ತೇವೆ. ಅದು ನಮ್ಮಲ್ಲಿ ಆದಂತಹ ಅನುಭವ. ವಿಶಾಲ ಜೀವನ. ನಮಗೆ ಬದುಕಿನಿಂದ ಉಪಯೋಗವಾಗಬೇಕಾದ್ರೆ, ಜ್ಞಾನ ದೊರೆಯಬೇಕಾದ್ರೆ ನಮ್ಮ ಜೀವನ ಆದಷ್ಟು ಹೆಚ್ಚು ವಿಶಾಲವಾಗಿರಬೇಕು. ವಿಶಾಲವಾದ ಜೀವನದಿಂದ ನಾವು ತುಂಬಾ ವಿಷಯವನ್ನು ಕಲಿತೇವೆ. ನಮ್ಮ ಮನೆಯವರನ್ನು, ನಮ್ಮ ಸಮಾಜದವರನ್ನು ಮೀರಿಸಿ ಅದು ಮನುಷ್ಯ ಕುಟುಂಬಕ್ಕೆ ಹರಿಯಬೇಕು. ಅಲ್ಲಿಯೂ ಮೇರೆಯನ್ನು ಹೊಂದದೆ ಜೀವ ಕುಟುಂಬಕ್ಕೂ ಯಾವತ್ತೂ ಸೃಷ್ಟಿಗೂ ವಿಶಾಲಿಸಲು ಪ್ರಯತ್ನಿಸಬೇಕು. ಬೇಕಾದ ಸಂಸಾರ. ಹೀಗೆ ಬದುಕಿ ತಿಳಿಯಬಹುದಾದ ಪ್ರಪಂಚವನ್ನು ಕಾಣಬಯಸದ ವ್ಯಕ್ತಿಯು ಸಂಕುಚಿತ. ಅವನ ಜೀವನ ಬರಡಾಗ್ತದೆ. ಪ್ರಪಂಚದಲ್ಲಿ ಬಾಳಲು ಅವಕಾಶ ದೊರಕಿರುವಾಗ, ನಮಗೆ ದೇವರು ಪ್ರಪಂಚದಲ್ಲಿ ಬಾಳಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ. ತಿಳಿಯಲು ಸಾಧನಗಳಿರುವಾಗ, ಅನೇಕ ವಿಚಾರಗಳನ್ನು ತಿಳಿಲಿಕ್ಕೆ ದೇವರು ಒಂದೊಂದು ಸಾಧನಗಳನ್ನು ಕೂಡ ನೀಡಿರ್ತಾನೆ. ಅದನ್ನು ಬಳಸಿಕೊಳ್ಬೇಕು. ಪ್ರಪಂಚ ಒಂದು ಬಂಧನ, ಅಲ್ಲಿರುವುದೇ ಒಂದು ತೊಳಲಾಟ ಎನ್ನುವುದು ಜಾಣ್ಮೆ. ಕೇಳಿದರೆ ಪ್ರಪಂಚದೊಂದು ಬಂಧನ, ಅದು ಒಂದು ತೊಳಲಾಟ, ಅದು ಅಗತ್ಯ ಇಲ್ಲ, ಅದು ಕಷ್ಟ, ಹಾಗೆ ಹೀಗೆ ಹೇಳುವುದು ಜಾಣ್ಮೆ ಅಲ್ಲ. ಅದರಿಂದ ಹೊರಬರಲಿಕ್ಕೆ ಪ್ರಯತ್ನ ಮಾಡಬೇಕು. ಬಂಧನ ಅಂತ ನೀವು ತಿಳ್ಕೊಂಡ್ರೆ ಆ ಬಂಧನದಿಂದ ಯಾವ ರೀತಿ ಹೊರಬರಬೇಕು ಎನ್ನುವಂಥ ಯೋಚನೆಯನ್ನು ನೀವು ಮಾಡಬೇಕು. ಅದು ಒಂದು ಅವಶ್ಯಕವಾದ ಸಂಸಾರ ಆಗಬೇಕು. ಇಲ್ಲ, ನನಗೆ ಆ ಸಂಸಾರ ಬೇಕು, ಆ ಸಂಸಾರದಲ್ಲಿ ನಾನು ಜಯಿಸ್ತೇನೆ ಎನ್ನುವಂಥ ಒಂದು ಯೋಚನೆ ನಿಮ್ಮಲ್ಲಿರಬೇಕು. ಇನ್ನು ಅನಾನುಕೂಲತೆ. ವ್ಯಕ್ತಿ ಪ್ರಪಂಚದೊಡನೆ ವಿಹರಿಸುವ ಬಗೆಯಲ್ಲಿ ಕೆಡುಕಿರಬಹುದು. ಆದ್ದರಿಂದ ಅವನಿಗೆ ಅನೇಕ ತೊಡಕು, ದುಃಖಗಳು ಕೂಡ ಬರಬಹುದು. ವ್ಯಕ್ತಿಯು ಯಾವ ಸಮಾಜದ ಅಂಗವೂ ಅದು ವ್ಯವಹರಿಸುವ ರೀತಿಯ ತಪ್ಪಾಗಿ ಸಾಗಿದರೂ ಕೂಡ ಅದೇ ಪರಿಣಾಮವಾಗ್ಬೋದು. ಈ ದೊಡ್ಡ ವಿಶ್ವದ ವ್ಯಾಪಾರ ನಮ್ಮ ತಿಳುವಳಿಕೆ ಸಿಗದಿರ್ಬೋದು. ಅನಾನುಕೂಲತೆ ಇರ್ಬೋದು, ಅನುಕೂಲತೆಗಳು ಇರ್ಬೋದು. ಯಾವುದನ್ನು ಕೂಡ ನಾವು ಯೋಚನೆ ಮಾಡಿ ಅದನ್ನೆಲ್ಲ ಕೂಡ ನಿಭಾಯಿಸ್ಕೊಂಡು ಬರಬೇಕು. ಇನ್ನು ಸಿಗದ್ದು ಹುಳಿಯೇ ಎನ್ನುವಂಥ ವಿಚಾರ. ವಿಶ್ವದ ಇಂದಿನ ವ್ಯಾಪಾರವನ್ನೇ ಎನಿಸುವ, ಅದು ಎಷ್ಟು ದೊಡ್ಡದಾಗಿಲ್ಲ, ಅದರಲ್ಲಿ ನಮಗೆ ಕಾಣಿಸುವುದು ಎಷ್ಟು ಸ್ವಲ್ಪ. ವಿಶ್ವ ಅಂತ ಹೇಳಿದ ಕೂಡಲೇ ಅದು ತೀರಾ ತುಂಬ ದೊಡ್ಡದು. ನಮಗೆ ಕಾಣುವಂಥದ್ದು ನಮ್ಮ ಸುತ್ತಮುತ್ತಲಿರುವಂಥದ್ದು, ನಮಗೆ ಕಾಣುವಂಥದ್ದು ನಾವು ನೋಡಿರುವಂಥದ್ದು ಮಾತ್ರ. ಅದರಲ್ಲಿ ಎಷ್ಟೋ ಸಿಕ್ಕಿದ್ದನ್ನು ಸಂತೋಷ ಪಡ್ತೇವೆ. ಸಿಗಲಿಲ್ಲ ಅಂತ ಹೇಳಿದಾಗ ನಾವೇನು ಹೇಳ್ತೇವೆ, ಅದು ಹುಳಿ ಇರ್ಬೋದು, ಅದು ಬೇಡ, ಅದು ನಮ್ಮಿಂದ ಆಗುವುದಿಲ್ಲ, ಅದು ನಮಗೆ ಎಣಕದ್ದು, ನಮಗೆ ಸಿಕ್ಕದ್ದು, ಅದೊಂದು ಕಾಣದ ಶಕ್ತಿ ಅಂತ ತಿಳ್ಕೊಳ್ತಾರೆ. ಇನ್ನು ಬದುಕಿನ ಪ್ರವಾಹ. ಬದುಕಿನ ಪ್ರವಾಹ ತುಂಬ ಹಿರಿದು. ಬದುಕನ್ನು ನಿರಾಕರಿಸಿ ಮೂಕರಾಗಬಲ್ಲ, ಜಡರಾಗಬಲ್ಲ ಎಷ್ಟೋ ಪ್ರಾಣಿಗಳನ್ನು ಅದು ಕಳೆದುಕೊಂಡ್ರೂ ಮುಂದಕ್ಕೆ ಸಾಗಬಲ್ಲದು. ಜೀವನ ಅಂತ ಹೇಳಿದ ತಕ್ಷಣ ಎಷ್ಟೋ ಜನರನ್ನು ಕಳ್ಕೊಳ್ತೇವೆ. ಎಷ್ಟೋ ಜನರು ನಮ್ಮ ಜೀವನಕ್ಕೆ ಬರ್ತಾರೆ. ಅದು ಒಂದು ಪ್ರವಾಹ. ಆ ಬದುಕಿನ ಪ್ರವಾಹದಲ್ಲಿ ತುಂಬ ಜನ ನಮ್ಮ ಜೀವನಕ್ಕೆ ಬರ್ತಾರೆ. ತುಂಬ ಜನರನ್ನು ನಾವು ಕಳ್ಕೊಳ್ತಾ ಹೋಗ್ತೇವೆ. ಅಂತ ಹೇಳಿದ ತಕ್ಷಣ ನಾವು ಜೀವನವನ್ನು ನಿಲ್ಲಿಸಿ ಬಿಡೋದಿಲ್ಲ, ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು.
ಭ್ರಮೆ ಎನ್ನುವಂಥದ್ದು. ಜೀವನವನ್ನು ಪರಮಾತ್ಮನ ಲೀಲೆ ಎಂದು ಕರೆಯುತ್ತಾರೆ. ವ್ಯಕ್ತಿಯಾದವನು ಪ್ರಪಂಚದ ವ್ಯವಹಾರಗಳಲ್ಲಿ ಭಾಗಿಯಾಗೋದ್ರಿಂದ ತೊಳಲಾಟಕ್ಕೆ ಗುರಿಯಾಗುವನು ಎಂಬುದನ್ನು ನಿಜಕ್ಕೂ ನಂಬುವಂಥದ್ದು. ಅಂದರೆ ಕೆಲವೊಂದು ನಾವು ಎನಿಸಿದ ರೀತಿಯಲ್ಲಿ ಇಲ್ಲದಿದ್ದಾಗ ಆಗ ಅದು ಏನೋ ಭ್ರಮೆ ಇರ್ಬೋದೇನೋ ಎನ್ನುವಂಥದ್ದು. ನೋವು ಕೊಡುವವನ ಪಾಲಿಗೆ ಅದು ಭ್ರಮೆ. ಮಾಯೆ ಎಂದು ತಿಳಿದರೂ ಕೂಡ ತಿಳಿಯದಿದ್ದರೂ ಕೂಡ ಒಂದೇ. ಅವನು ಪರಹಿಂಸೆಯಿಂದ ತೃಪ್ತಿ ಪಡೆಯುವನೇ ಎನ್ನುವಂಥದ್ದು. 11ನೇ ಪಾಯಿಂಟ್, ಸಲ್ಲುವುದರಿಂದ ಹುಟ್ಟು. ನಾವು ಹುಟ್ಟಿದ್ದೇವೆ ಎನ್ನುವ ಒಂದೇ ಒಂದು ಕಾರಣದಿಂದ ನಮ್ಮ ಹುಟ್ಟು ನಮಗೆ ಪ್ರಯೋಜನಕಾರಿಯಾಗಿದೆ ಎಂದು ತಿಳಿಯಬೇಕು. ನಾವು ಯಾವ ಜೀವನದ ಅಂಶವಾಗಿರುತ್ತೇವೋ ಅದಕ್ಕೂ ನಮ್ಮಿಂದ ಪ್ರಯೋಜನವಿದೆ. ಜೀವಿಗಳು ಇಲ್ಲಿ ಬೆಳೆಯಬೇಕು, ಬದುಕಿನಿಂದ ಏನೋ ಲಾಭ ಗಳಿಸಬೇಕು ಎಂದು ತಿಳಿಯುವುದರಿಂದಲೇ ಹೆಚ್ಚಿನ ಹಿತ ಇರುವಂಥದ್ದು. ನಾವು ಜೀವನ ಮಾಡ್ತಾ ಇದ್ದೇವೆ, ಒಂದೇ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ದೇವೆ, ಏನೂ ಹೆಚ್ಚು ಇಲ್ಲ ಏನೂ ಕಡಿಮೆ ಇಲ್ಲ ಅಂತ ಸಂದರ್ಭದಲ್ಲಿ ನಾವು ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಸ್ನೇಹಿತರೆ. ಏನಾದರೂ ಒಂದು ಸಾಧನೆಯನ್ನು ಮಾಡಿ ಇನ್ನಷ್ಟು ಮೇಲೆ ಬರಲಿಕ್ಕೆ ಪ್ರಯತ್ನವನ್ನು ಪಡಬೇಕು. ಈ ಜೀವನ ನಮಗೆ ಕೊಟ್ಟಿದ್ದಾನೆ ಅಂತಾದರೆ ಇದರಿಂದ ಏನೋ ಪ್ರಯೋಜನ ಇದೆ, ಇದರಿಂದ ಏನೋ ಬದಲಾವಣೆ ಆಗುವಂಥದ್ದಿದೆ. ಅದನ್ನು ನಾವು ಪ್ರಯತ್ನ ಪಡಬೇಕು. ನಾವು ಅದನ್ನು ಧೈರ್ಯದಿಂದ ಎದುರಿಸಲಿಕ್ಕೆ ಕಲಿಯಬೇಕು. ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು. 12ನೇ ಪಾಯಿಂಟ್, ವೈಜ್ಞಾನಿಕ ದೃಷ್ಟಿ. ಇಂದು ನಮಗೆ ವಿಜ್ಞಾನ ಈ ಭೂಮಿಯ ರಚನೆ, ಜೀವಕೋಟಿಯ ವಿಕಾಸ ಆ ವಿಷಯದಲ್ಲಿ ತುಂಬ ಅನುಭವವನ್ನು ಕೊಟ್ಟಿದೆ. ಇನ್ನೂ ಕೂಡ ಹೆಚ್ಚು ಕೊಡ್ತಾನೆ ಹೋಗ್ಬೋದು. ಇದೆಲ್ಲ ಕೂಡ ಹೆಚ್ಚು ಹೆಚ್ಚು ಆಗ್ತಾನೆ ಇರ್ತದೆ. ಇದು ವೈಜ್ಞಾನಿಕ ದೃಷ್ಟಿಕೋನದಲ್ಲಿ. 13ನೇದು, ಇಂದಾಗಲು ನಾಳೆ. ಮನುಷ್ಯ ಜೀವಿ 80-100 ವರ್ಷಗಳ ಕಾಲ ಬದುಕಬಲ್ಲವನಾದರೆ ಅಷ್ಟು ಕಾಲದಲ್ಲಿ ಮಾಡಬಹುದಾದ ಜೀವನ ಸಾಕಷ್ಟು ದೊಡ್ಡದಿದೆ ಸ್ನೇಹಿತರೆ. ಈಗ 80 ವರ್ಷ ಬದುಕುವಂಥದ್ದು, 100 ವರ್ಷ ಬದುಕುವಂಥದ್ದು ಇರಬಹುದು. ಆ ಒಂದು ಬದುಕಿನ ನಡುವಿನಲ್ಲಿ ಏನಾದರೂ ಸಾಧಿಸಬೇಕು. ಯಾಕಂದರೆ ಅಷ್ಟು ಜೀವನ ಇದೆ. ಅದರಿಂದ ಹೊಂದಬಹುದಾದ ಅನುಭವ ತುಂಬಾ ವಿಸ್ತಾರವಾಗಿರುವಂಥದ್ದು. ಪ್ರತಿ ಜೀವನ ಹೊಸ ಹೊಸ ಅನುಭವ ಆಗ್ತದೆ. ಈ ಜೀವನದಲ್ಲಿ ನಮಗೆ ಅನ್ನಿಸ್ಬೋದು, ನನಗೆ ಆಗಲಿಲ್ಲ, ಆ ಕೆಲಸ ಆಗಲಿಲ್ಲ, ಅದು ಆಗಲಿಲ್ಲ, ಇದು ಆಗಲಿಲ್ಲ, ನಾನು ಆ ರೀತಿ ಮಾಡಬೇಕಿತ್ತು ಎನ್ನುವಂಥದ್ದು. ಆದರೆ ಇಂದಲ್ಲ ನಾಳೆ ಹಾಗೆಯೇ ಆಗ್ತದೆ. ನಮ್ಮ ಪ್ರಯತ್ನ ಮಾಡಬೇಕು. ಪ್ರಯತ್ನವನ್ನು ಬಿಡದೆ ನಾವು ಮಾಡಿದರೆ ಇಂದಾಗಲು ನಾಳೆ ನಾವು ಅನಿಸಿದ್ದು, ನಾವು ಯೋಚನೆ ಮಾಡಿದ್ದು ಹಾಗೆಯೇ ಆಗುವಂಥದ್ದು. ಸತ್ಯ, ಜೀವನ ದಾರುಣವಾದುದು. ಅದು ಕಣ್ಣೀರಿನ ಸಂತೆ. ಅದನ್ನು ನೆಚ್ಚಿದವರಿಗೆ ದುಃಖವಲ್ಲದೆ ಸುಖವಿಲ್ಲ ಎಂಬ ತೀರ್ಮಾನ ನನಗಂತೂ ಒಪ್ಪಿಗೆ ಇಲ್ಲ ಅಂತ ಲೇಖಕರು ಹೇಳ್ತಾರೆ. ಕೆಲವರು ಜೀವನ ದುಃಖ, ಜೀವನ ಕಷ್ಟ, ನನಗೆ ಈ ರೀತಿ ಕಷ್ಟ, ನನಗೆ ಆ ರೀತಿ ಕಷ್ಟ ಅಂತ ಕಣ್ಣೀರನ್ನು ಹಾಕ್ತಾ ಇದ್ದಾರಲ್ಲ, ಅದು ಆ ರೀತಿಯ ತೀರ್ಮಾನಕ್ಕೆ ಬರಬಾರ್ದು. ನನಗೆ ಮಾತ್ರ ಈ ರೀತಿಯ ಕಷ್ಟ, ನನಗೆ ಮಾತ್ರ ದೇವರು ಕಷ್ಟವನ್ನು ಕೊಡ್ತಾ ಇದ್ದಾನೆ ಎನ್ನುವಂಥದ್ದು ತಪ್ಪು ಗ್ರಹಿಕೆ. ಅದರಿಂದ ಹೊರಬರಬೇಕು. ಆ ರೀತಿ ಯೋಚನೆ ಮಾಡಬೇಡಿ. ನಿಮಗೂ ಕೂಡ ಜೀವನವನ್ನು ಕೊಟ್ಟಿದ್ದಾನೆ. ನಿಮಗೂ ಕೂಡ ದೇವರು ಒಂದು ಸುಂದರವಾದ ಬದುಕನ್ನು ಕೊಟ್ಟಿದ್ದಾನೆ. ಅದನ್ನು ಸುಂದರವಾಗಿಸಿಕೊಳ್ಳುವಂಥದ್ದು ನಾವು, ಸುಂದರವಾಗಿ ಇಟ್ಕೊಳ್ಬೇಕಾಗಿರುವಂಥದ್ದು ನಮ್ಮ ಹಕ್ಕು. ಈ ಜೀವಕೋಟಿಯ ಅಷ್ಟೂ ಕೂಳೆ ಕಿಲುಬುಗಳಿಂದ ತುಂಬಿರುವುದಾದರೆ ಇಷ್ಟು ದಿನ ಉಳಿಯಲಾರದು. ತನ್ನ ಸಾವನ್ನು ಎಂದೋ ತಂದುಕೊಳ್ತಾ ಇತ್ತು. ಜೀವನ ಇನ್ನೂ ತಡೆದು ಹಿಡಿದಿದೆ, ಸಾಗುತ್ತಿದೆ ಎನ್ನುವುದರಿಂದ ಅದರಲ್ಲಿ ಹಾನಿಕಾರಕ ಶಕ್ತಿಗಳು ಇರಬಹುದಾದರೂ ತಡೆಯಬಲ್ಲ, ತಾಳಬಲ್ಲ, ಉಳಿದುಕೊಳ್ಳಬಲ್ಲ ಶಕ್ತಿಗಳು ಸಾಕಷ್ಟು ಬಲವಾಗಿದೆ. ಸಿಹಿ ಕಹಿಗಳ ಪಾಕ. ಜೀವನ ಎನ್ನುವಂಥದ್ದು ಎಲ್ಲದರ ಪಾಕ ಇದ್ದಾಗಲೇ ಅದೊಂದು ನಿಜವಾದ ಜೀವನದ ಅರ್ಥವನ್ನು ಕೊಡುವಂಥದ್ದು. ಬದುಕು ಪೂರ್ಣ ಆಗಿರಬೇಕು. ಅದು ಸಿಹಿಯೂ ಅಲ್ಲ, ಕಹಿಯೂ ಅಲ್ಲ. ಅವುಗಳ ವಿವಿಧ ಪ್ರಮಾಣದ ಪಾಕ. ಕಹಿಯನ್ನು ಸಹಿಸುವ ಶಕ್ತಿ ಗಳಿಸಿದಂತೆ ಜೀವನ ಮತ್ತಷ್ಟು ಬಲಗೊಳ್ಳುತ್ತದೆ. ಕಹಿಯ ಅನುಭವದಿಂದ ಸಿಹಿಗೆ ಮತ್ತಷ್ಟು ಕಳೆ ಇದೆ. ಕಹಿಯನ್ನು ಅನುಭವಿಸಿ ಸಿಹಿ ಬಂದಾಗ ಆ ಸಿಹಿಗೆ ಮತ್ತಷ್ಟು ಸಿಹಿ ಸಿಗ್ತದೆ. ಮನುಷ್ಯ ಸಮಾಜದಲ್ಲೊಂದು ಎಣಿಸಿ ಹೋದರೆ ಕಹಿಯ ಪ್ರಮಾಣ ಅಲ್ಲಿ ತುಂಬಿರುವಂತೆ ಕಾಣುವುದೇನೋ ನಿಜ. ಆದರೆ ಸಿಹಿ ಮಾಡುವಂತಹ ಜವಾಬ್ದಾರಿ ನಮ್ಮಲ್ಲಿದೆ. ಆ ಸಿಹಿ ಜೀವನವನ್ನು ಕಹಿಯಿಂದ ಸಿಹಿ ಮಾಡುವಂತಹ ಶಕ್ತಿ ನಮ್ಮಲ್ಲಿದೆ. ಅಲ್ಲಗಳೆಯುವಿಕೆ. ಜೀವನವನ್ನು ಕ್ಷಣಿಕ, ಜೀವನ ಒಂದು ಮಾಯೆ ಎನ್ನುವಂತಹ ನಿರ್ಧಾರಕ್ಕೆ ಬರಬೇಡಿ. ಅಲ್ಲಗಳೆಯಬೇಡಿ. ಅದನ್ನು ಖುಷಿಯಿಂದ, ಸಂತೋಷದಿಂದ ಅನುಭವಿಸಿ ಎಂದು ಲೇಖಕರು ಹೇಳ್ತಾ ಇದ್ದಾರೆ. ಚಿತ್ತ, ಸತ್ಯ, ಭ್ರಮೆ ಎಲ್ಲ ಕಾಲಕ್ಕೂ ಅನ್ವಯಿಸುವ, ಎಲ್ಲವನ್ನು ತಿಳಿಸುವಂತಹ ಸತ್ಯವೆಂಬುದು ಕೇವಲ ಒಂದು ಪ್ರಮೇಯ. ಅಲ್ಲಿ ಮಿತಕಾಲದ ಬದುಕುವ ಜೀವಿಗಳ ಹತೋಟಿಗೂ ಅನುಭವಕ್ಕೂ ಇದು ಸಿಲುಕದ ಒಂದು ವಸ್ತು. ವಿಶ್ವದ ಗತಿ ನಿಂತ ಮೇಲೆ
ಅದರ ನಿಲುಕಿಗೆ ಅಥವಾ ಸಿಗಬಹುದೋ ಏನೋ, ನಮಗಲ್ಲ ನಿಮಗಲ್ಲ ಎನ್ನುವಂಥದ್ದು ಭ್ರಮೆ ಬೇಡ. ನಮಗೆ ಇಲ್ಲ, ನಾನು ಪ್ರಯತ್ನ ಪಡ್ತೇನೆ, ನನಗೆ ಸಿಕ್ಕಿಯೇ ಸಿಗ್ತದೆ ಎನ್ನುವಂತಹ ಒಂದು ಸತ್ಯದ ಒಂದು ಇದರಲ್ಲಿರಿ, ಭ್ರಮೆ ಮಾಡೋದು ಬೇಡ. ಕ್ಷಣಿಕವಾದರೂ ಸತ್ಯ. ಕೆಲವೊಂದು ಮಾತುಗಳಿರ್ಬೋದು, ಕೆಲವೊಂದು ವಿಚಾರಗಳು ಕ್ಷಣ ಮಾತ್ರ ಇರ್ಬೋದು, ಆದರೆ ಅದು ಸತ್ಯವಾದ ಮಾತು ಅಂತ ಹೇಳ್ತಾ ಇದ್ದಾರೆ. ಚೈತನ್ಯ ಚಿರತೆ. ಇನ್ನೊಮ್ಮೆ ಯೋಚಿಸುವ ಯಾವುದನ್ನು ನಾವು ಮೆಚ್ಚಬೇಕು. ಚಿರವಾದ ಸ್ಥಿರವಾದ ಒಡವೆಯನ್ನೇ. ಯಾವುದು ಆಗಿದೆ? ನಮಗೆ ತಿಳಿಯದ ಯಾವುದೋ ಒಂದು ಆಗಿದೆ ಎಂಬುದು ಊಹೆ. ಇರಲಿ, ನಮಗೆ ತಿಳಿದ ಮಟ್ಟಿಗೆ ನಾವು ಅಳೆಯಲು ಶಕ್ತರು. ಹಾಗೆ ಅಳೆದರೂ ಅಲುಗಾಡದ ಬದಲಾಗದ ವಸ್ತುಗಳು ಬೆಳವಣಿಗೆಯ ಸೂಚನೆ ಎನಿಸುವು. ಮಿತವಾದ ಹೊಣೆ ನಮ್ಮದು. ನಮ್ಮ ಹೊಣೆ ಮಿತವಾಗಿರಬೇಕು. ಪ್ರಪಂಚವು ನಮಗೆ ತಿಳಿದ ಮಟ್ಟಿಗೆ ಚೈತನ್ಯಮಯವಾಗಿಯೇ ಹರಿಯುತ್ತದೆ. ನಮ್ಮ ಜೀವನದ ಅಳತೆಗಳಲ್ಲಿ ಕದಲತೆ ನಿಂತಿರುವ ಬೆಟ್ಟಗಳು ಸಹ ಯುಗಮಾನದ ದೃಷ್ಟಿಯಿಂದ ಚಲನೆಯ ಪರಿಣಾಮಗಳಾಗಿವೆ. ತೀರಾ ನಂಟು ಬೇಕಿಲ್ಲ. ಯಾವುದೇ ಆಗಿರಲಿ, ವಸ್ತು, ವ್ಯಕ್ತಿ, ಏನೇ ಆಗಿರಲಿ, ಯಾವುದಕ್ಕೂ ಕೂಡ ತೀರಾ ನಂಟು ಮಾಡಬೇಡಿ. ತುಂಬ ಅತಿಯಾದ ಒಂದು ನಂಟು ಮಾಡುವಂಥದ್ದು, ಅತಿಯಾಗಿ ಪ್ರೀತಿ ಮಾಡುವಂಥದ್ದು, ಅತಿಯಾಗಿ ಹೇಳುವಂಥದ್ದು, ಅದೆಲ್ಲ ಬೇಡ. ತೀರಾ ನಂಟು ಬೇಕಿಲ್ಲ. ಅತಿ ಲೌಕಿಕರಿಗೆ ಶಂಕರಾಚಾರ್ಯರು ಕೇವಲ ಸ್ವಾರ್ಥಮಯ ಬದುಕಿಗೂ ಅತ್ಯಾಸಕ್ತ ಬದುಕಿಗೂ ಬಲಿಯಾದ ಜನಗಳನ್ನು ಎಚ್ಚರಿಸಲು ಬದುಕಿನ ಅನೇಕ ಕಠಿಣ ಸತ್ಯಗಳನ್ನು ತಿಳಿಸಿದರು. ಯಾವ ಮನೋಧರ್ಮದಲ್ಲಿ ಹೇಳಿದರು, ಯಾವ ಮನೋಧರ್ಮದ ಜನರಿಗೆ ಹೇಳಿದರು ಎಂಬುದು ಅವರ ಮಾತಿನ ತತ್ವಗ್ರಹಣಕ್ಕೆ ಅವಶ್ಯಕವಾಗ್ತದೆ. ಜಲಕಣ ಪ್ರವಾಹ. ಜೀವನದಲ್ಲಿ ವ್ಯವಹರಿಸುತ್ತಿರುವ ವ್ಯಕ್ತಿಗಳು ಚಿರ ಅಚರ ವಸ್ತುಗಳೆಂದು ಹೇಗೆ ತೀರ್ಮಾನಿಸಬೇಕು? ತಾನು ಜೀವನ ಪ್ರವಾಹದ ಒಂದು ಅಂಶ. ನಮಗೂ ಒಟ್ಟು ಜೀವನಕ್ಕೂ ಸಂಬಂಧವಿದೆ. ತಾನು ಮಿತಕಾಲ ಬಾಳುವವನು. ಒಟ್ಟು ಜೀವನವೆಂಬುದು ಅನಂತವಾದ ಪ್ರವಾಹ. ಇವುಗಳ ಪರಸ್ಪರ ಹೋಲಿಕೆಗಳು ಚಿರ ಅಚಿರವೆಂಬ ಮಾತಿಗೆ ಅರ್ಥ ಪುಷ್ಟಿ ಕೊಡಬಹುದು. ಇಲ್ಲಿನ ಅಚಿರವು ಸಾಪೇಕ್ಷವಾದುದು. ನಮ್ಮ ಮಾನದಿಂದ ಅದು ಅಚಿರ. ದೀರ್ಘವಾಗಿ ಬಹುಕಾಲದಿಂದ ಹರಿಯುವ ನದಿಯೊಂದರಲ್ಲಿ ನಾವು ಈ ಗಳಿಗೆಯಲ್ಲಿ ಯಾವುದಾದರೊಂದು ಜಲಕಣವನ್ನು, ಜಲಭಾಗವನ್ನು ಗುರುತಿಸಲಾರಿವೆ. ಆ ಕ್ಷಣಕ್ಕೆ ಗುರುತಿಸಬಲ್ಲೆವು ಅಂತ ಹೇಳ್ತಾ ಇದ್ದಾರೆ. ತಾನಾಗಿಯೇ ಅಲ್ಲ, ಯಾವುದೇ ಒಂದು ಕೆಲಸ ತಾನಾಗಿಯೇ ಅಲ್ಲ. ಪ್ರಪಂಚವೆಲ್ಲ ತನಗಾಗಿ, ನನಗಾಗಿ ಹುಟ್ಟಿದೆ. ನನಗೆ ಅದು ಅರ್ಥವಾಗುವಂತಿರಬೇಕು. ತನಗಾಗಿಯೇ ಅಲ್ಲ, ಇತರರಾಗಿಯೂ ಕೂಡ ಇರ್ತದೆ. ಕೆಲವೊಂದು ನಮ್ಮ ವಿಚಾರಗಳಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕು. ಜಗದೊಡನೆ ಬೆರೆಯಬೇಕು. ಏನೇ ಆಗಲಿ, ನಮ್ಮ ಜೀವನ ಹೇಗೇ ಬರಲಿ, ಆದರೆ ನಾವು ಬೆರಿಲಿಕ್ಕೆ ಕಲಿಬೇಕು. ಜಗದೊಡನೆ ಬೆರಿಲಿಕ್ಕೆ ಕಲಿಬೇಕು. ಕಷ್ಟ, ನೋವು, ಸಂತೋಷ ಎಲ್ಲರ ಬಾಳಲು ಇರಬೇಕಾದ್ರೆ ನಾವೊಂದು ಪ್ರತ್ಯೇಕವಾಗಿರಬೇಕು. ಯಾಕೆ ಅಲ್ವಾ? ನಾವೇಕೆ ದುಃಖದಲ್ಲಿ ಇರಬೇಕು? ಎಲ್ಲವನ್ನು ಕೂಡ ಮರೆತು ಎಲ್ಲರ ಜೊತೆಗೂ ಈ ಪ್ರಪಂಚದ ಜೊತೆಗೆ ಬೆರೆಯಲು ಕಲಿಬೇಕು. ಪ್ರೀತಿ, ಭೀತಿ. ವಿಶ್ವದ ವ್ಯಾಪಾರವನ್ನು ತಿಳಿಯುವುದು ದೊಡ್ಡ ಕೆಲಸ. ಚೆನ್ನಾಗಿ ಬದುಕಿ ತನ್ನ ಜೀವನದ ಸುತ್ತ ಬರುವ ಇತರ ಜೀವನಗಳನ್ನು ಚೆನ್ನಾಗಿ ತಿಳಿದು ಅವರ ಜೊತೆಗೆ ಹಿತವಾಗಿ ವ್ಯವಹಾರವನ್ನು ಮಾಡಿಕೊಂಡು ಜೀವನವನ್ನು ಪ್ರೀತಿಯಿಂದ ಕಳಿಬೇಕು. ಅನೇಕ ಸೊಗಸುಗಳನ್ನು ಕಂಡು ಮೈ ಮೆರೆತು ಆನಂದಿಸುವುದು ಕಡಿಮೆ ಏನು? ಮನುಷ್ಯನಿಗೆ ಸ್ವಾಭಾವಿಕವಾಗಿ ಈ ಭಾವನೆಗಳು ಬಾರದಿರಲು ಕಾರಣವೇನೆಂದರೆ, ಮೂಲ ಮನುಷ್ಯನ ಬಳಗದವರು ದೇವರನ್ನು ಕಲ್ಪಿಸುವಾಗಲೇ ಈ ಭಾವನೆಯಿಂದ ಕಲ್ಪಿಸಲಿಲ್ಲ. ಮಾನವ ಸಂಸ್ಕೃತಿಯ ಪ್ರಥಮ ದೇವರು ಭೀತಿ. ಭೀತಿಯನ್ನು ಪಡುವಂಥದ್ದು, ಭಯಪಡುವಂಥದ್ದು ಇದ್ದೇ ಇರ್ತದೆ. ಆದರೆ ಎಲ್ಲರನ್ನು ಪ್ರೀತಿಸಿ ಆ ಭೀತಿಯನ್ನು ಹೋಗಲಾಡಿಸಬೇಕು. ಇಷ್ಟೆಲ್ಲ ವಿಚಾರಗಳು ಶಿವರಾಮ್ ಕಾರಂತರವರ ಬಾಳ್ವೆ ಸ್ವೀಕಾರಕ್ಕಿದೆ, ನಿರಾಕರಣೆಗಳಲ್ಲ ಎನ್ನುವಂಥ ಗದ್ಯ ಸಂಪದಲ್ಲಿ ನಾವು ಕಾಣ್ಬೋದಾಗಿದೆ. ಇನ್ನು ಬರುವಂಥದ್ದು ಶ್ರೇಷ್ಠತೆಯ ವ್ಯಸನ. KV ಸುಬ್ಬಣ್ಣನವರು ಬರೆದಿರುವಂತಹ ಶ್ರೇಷ್ಠತೆಯ ವ್ಯಸನದ ಬಗ್ಗೆ ಓದ್ಕೊಳ್ಳಿಲ್ಲ, ಆದರೆ ಅದರ ಸಾರಾಂಶವನ್ನು ನಿಮಗೆ ತಿಳಿಸ್ತೇನೆ ನಾನು. ಶ್ರೇಷ್ಠತೆಯ ವ್ಯಸನ ಏನು ಹೇಳ್ತದೆ ಈ ವಿಚಾರದಲ್ಲಿ, ಈ ಗದ್ಯ ಸಂಪದ ಏನು ಹೇಳ್ತದೆ ಎನ್ನುವಂಥದ್ದನ್ನು ನೋಡಿಕೊಳ್ಳುವ. KV ಸುಬ್ಬಣ್ಣನವರು ಶ್ರೇಷ್ಠತೆಯ ವ್ಯಸನ ಎಂಬುದು ಅವರು ಬರೆದಿರುವಂತಹ ಗದ್ಯ ಸಂಪದ. ಕನ್ನಡ ಸಾಹಿತ್ಯ ವಿಮರ್ಶೆಯ ಕ್ಷೇತ್ರದಲ್ಲಿ ತೀವ್ರವಾದ ಚರ್ಚೆಯ ಗ್ರಾಸಕ್ಕೊಳಗಾಗಿರುವಂಥ ಒಂದು ಲೇಖನ ಶ್ರೇಷ್ಠತೆಯ ವ್ಯಸನ. ಲೇಖನವು ಶ್ರೇಷ್ಠತೆ ಎಂದರೆ ಯಾವುದು? ಅದರ ಸ್ವರೂಪವೇನು?
ಪಾಶ್ಚಾತ್ಯ ಪೌರತ್ಯ ಸಾಹಿತ್ಯ ಸಂಸ್ಕೃತಿಯ ಪರಂಪರೆಯ ಹಿನ್ನೆಲೆಯಲ್ಲಿ ಅದರ ಗ್ರಹಿಕೆಯ ವೈಶಿಷ್ಟ್ಯತೆಯನ್ನು ಕುರಿತು ಸುದೀರ್ಘವಾಗಿ ಚಿಂತಿಸಿರುವ ಲೇಖನವಾಗಿದ್ದು, ಭಾರತದಾದ್ಯಂತ ಸಮಾನ ಸಂಸ್ಕೃತಿ, ಸಮಾನ ರಂಗಭೂಮಿ, ಸಮಾನ ಸಾಹಿತ್ಯ ಇರಬೇಕೆಂದು ಮುಖ್ಯ ಗ್ರಹಿಕೆಯಾಗಬೇಕೇ ಹೊರತು ಶ್ರೇಷ್ಠ ಸಾಹಿತ್ಯ ರಚನೆಯಾಗಬೇಕು. ಶ್ರೇಷ್ಠ ವಿಮರ್ಶಕರ ತಂಡ ಅದನ್ನು ಶ್ರೇಷ್ಠವೆಂದು ಶಿಫಾರಸು ಮಾಡಬೇಕು. ಅವುಗಳಿಗೆ ನೋಬೆಲ್ನಂತಹ ಶ್ರೇಷ್ಠ ಪ್ರಶಸ್ತಿ ನೀಡಬೇಕೆಂದು ಹಪಾಹಪಿಸುವುದು ಬೊಗಳೆಯಾಗಿ ತೋರುತ್ತದೆ ಎಂದು ಸುಬ್ಬಣ್ಣನವರು ಚಿಂತಿಸುತ್ತಾರೆ. ಹಾಗೆಯೇ ಅರ್ಥಾತ್ ಒಬ್ಬ 100ಕ್ಕೆ 100 ಸಾಮಾನ್ಯ ಅಕ್ಷರಸ್ಥರಾಗುವುದು ನಮಗೆ ಮುಖ್ಯ ಎಂದು ಶ್ರೇಷ್ಠತೆಯ ಆಶಯವನ್ನು ಬದುಕಿನೊಂದಿಗೆ ಸಂಬಂಧವಿಟ್ಟುಕೊಂಡು ಗ್ರಹಿಸುತ್ತಾರೆ. ಅಲ್ಲದೆ ಯಾವುದೇ ಶ್ರೇಷ್ಠತೆ ಅಸಾಮಾನ್ಯದಿಂದ ಸಾಮಾನ್ಯದ ಕಡೆಗೆ ಚಲಿಸಬೇಕಾದುದು ಅವಶ್ಯಕವೆಂದು ಅಭಿಪ್ರಾಯಪಡ್ತಾರೆ. ಹೀಗೆ ಜಾಗತಿಕ ಸಾಂಸ್ಕೃತಿಕ ಪರಂಪರೆಯ ಹಿನ್ನೆಲೆಯಲ್ಲಿ ಶ್ರೇಷ್ಠತೆಯನ್ನು ಪ್ರತ್ಯೇಕತೆ, ಭಿನ್ನತೆ, ಕೇಂದ್ರೀಕರಣ, ಮಿಶ್ರ ಸಂಕರಳ ತಿರಸ್ಕಾರ, ಸಿದ್ಧ ಮಾದರಿ, ಹೋಲಿಕೆ ತುಲನೆ, ತಾರತಮ್ಯ ನಿಶ್ಚಿತತೆ, ಸ್ಪರ್ಧೆ ಮೊದಲಾದ ಪರಿಕಲ್ಪನೆಯ ಮನೋಧರ್ಮದಿಂದ ನೋಡಿರುವ ಲೇಖನವು ವಿಶಿಷ್ಟವಾಗಿ ಪುನರ್ವ್ಯಾಖ್ಯಾನಿಸಲಾಗಿದೆ. ಒಟ್ಟಿನಲ್ಲಿ ಪ್ರಿಯ ವಿದ್ಯಾರ್ಥಿಗಳೇ, ಪ್ರಕೃತ ಘಟಕದ ಅಧ್ಯಯನದ ಹಿನ್ನೆಲೆಯಲ್ಲಿ ಅದರ ತಲಸ್ಪರ್ಶಿಯ ಜ್ಞಾನವನ್ನು ಪಡೆದುಕೊಳ್ಳುವಿರೆಂದು ಭಾವಿಸಲಾಗುತ್ತದೆ ಎಂದು ಇಲ್ಲಿ ಲೇಖಕರು KV ಸುಬ್ಬಣ್ಣನವರು ಬದುಕು ಬರಹಗಳನ್ನು ಪರಿಚಯಿಸಿ ಶ್ರೇಷ್ಠ ವ್ಯಸನಗಳ ಬಗ್ಗೆ ಬರೆದಿದ್ದಾರೆ. ಇನ್ನು ಬರುವಂಥದ್ದು ವೈಚಾರಿಕ ಪ್ರಜ್ಞೆಗೆ ಅಡೆತಡೆಗಳು. ವೈಚಾರಿಕ ಪ್ರಜ್ಞೆಯ ಅಡೆತಡೆಗಳು H. ನರಸಿಂಹಯ್ಯನವರು ಬರೆದಿರುವಂತಹ ಒಂದು ಗದ್ಯ ಸಂಪದ. ವೈಚಾರಿಕ ಪ್ರಜ್ಞೆಗೆ ಅಡೆತಡೆಗಳು. ಇಲ್ಲಿ H. ನರಸಿಂಹಯ್ಯನವರು ಯಾವುದರ ಬಗ್ಗೆ ಹೇಳ್ತಾ ಇದ್ದಾರೆ? ಅನೇಕ ಒಂದು ಪ್ರಾಣಿಗಳು ಮನುಷ್ಯನಿಗೂ ಇರುವ ವ್ಯತ್ಯಾಸ, ವಿವೇಚನೆ, ವಾಕ್ಶಕ್ತಿ ಇರ್ಬೋದು, ಉಳಿದ ಎಷ್ಟೋ ವಿಷಯಗಳಲ್ಲಿ ಮನುಷ್ಯ ಪ್ರಾಣಿಗಳಿಗಿಂತ ಕೀಳು. ಅನೇಕ ಪ್ರಾಣಿಗಳು ಮನುಷ್ಯನಿಗಿಂತ ಬಲಿಷ್ಠ. ಆನೆಗೂ ಮನುಷ್ಯನಿಗೂ ಅಜಗಜಾಂತರ. ಕೃತಜ್ಞತೆ, ಜಿಂಕೆ ಕುದುರೆಗಳ ವೇಗವೆಲ್ಲಿಂದ ಬಂದೀತು ಮನುಷ್ಯನಿಗೆ? ಕೃತಜ್ಞತೆ ನಾಯಿಗೆ ಸಹಜ. ಕೃತಜ್ಞತೆಯ ಮೇಲೆ ಪುಂಖಾಪುಂಖವಾಗಿ ಭಾಷಣ ಮಾಡುವವನು ಕೂಡ ಈ ವಿಷಯದಲ್ಲಿ ನಾಯಿಗೆ ಸಮನಾಗುತ್ತಾನೆ ಎಂದು ಹೇಳುವುದಕ್ಕೆ ಆಗುವುದಿಲ್ಲ. ಕತ್ತೆಗಿರುವ ತಾಳ್ಮೆ ಮನುಷ್ಯನಿಗಿಲ್ಲ. ಹೀಗೆ ಮನುಷ್ಯ ಎಷ್ಟೋ ವಿಷಯಗಳಲ್ಲಿ ಯಕಶ್ಚಿತ್ ಜಂತು. ಆದಾಗ್ಯೂ ತನ್ನ ವಿಚಾರ ಶಕ್ತಿಯಿಂದ ಸರ್ವಶ್ರೇಷ್ಠವಾದ ಪ್ರಾಣಿಯಾಗಿದ್ದಾನೆ. ಸರ್ವಶ್ರೇಷ್ಠ ಪ್ರಾಣಿ ಅಂತ ಇಲ್ಲಿ ಲೇಖಕರು ವಿವರಿಸ್ತಾ ಇದ್ದಾರೆ. ಡಾರ್ವಿನ್ನ ವಿಕಾಸವಾದಂತೆ ಮನುಷ್ಯನ ಮೂಲ ಅಮೀಬಾ, ಒಂದು ಜೀವಕಣ. ಲಕ್ಷಾಂತರ ವರ್ಷಗಳಲ್ಲಿ ಈ ಜೀವಕಣ ಬೆಳೆದು 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 ವಿವಿಧ ಘಟ್ಟಗಳ ಪ್ರಾಣಿವರ್ಗಗಳನ್ನು ಹಾದು ಆ ಬುದ್ಧಿಜೀವಿಯಾದ ಮನುಷ್ಯನ ಅವತಾರವಾಯಿತು ಎಂದು ಹೇಳುವಂಥದ್ದು ಒಂದು ಅದ್ಭುತವಾದ ಒಂದು ವಿಷಯ ಮತ್ತು ರೋಮಾಂಚನಕಾರಿಯಾಗಿರುವಂಥದ್ದು. ಇಲ್ಲಿ H. ನರಸಿಂಹಯ್ಯನವರು ಬರೆದಿರುವಂಥ ವೈಚಾರಿಕ ಪ್ರಜ್ಞೆಯ ಅಡೆತಡೆಗಳಲ್ಲಿ ಬರುವಂತಹ ಪಾಯಿಂಟ್ಸ್ಗಳು: ಒಂದು, ಚಿಂತನ, ಲಾಂಛನ, ದಿಗ್ಭ್ರಾಂತಿ, ಚೇತನ, ಕೈವಾಡ, ಪೂಜ್ಯತೆ, ನಂಬಿಕೆ, ಬೀಜವೃಕ್ಷ ನ್ಯಾಯ, ಧರ್ಮಾಂಧತೆ, ಶೋಷಣೆಯ ಸಾಧನ, ನಿಷ್ಕೃಷ್ಟ ವ್ಯಕ್ತಿ, ಅನುಕರಣೆ, ಬಂಧನ, ಮೂಢನಂಬಿಕೆಗಳು, ಜ್ಯೋತಿಷ್ಯ, ಮೈಮೇಲೆ ದೇವರು, ಅನ್ವೇಷಣೆ, ಆಘಾತ, ಪ್ರಯೋಗ, ಪವಾಡ, ಭಯ, ಡೊಂಬರ್ಲಾಗ, ವ್ಯವಸ್ಥಿತ ಪ್ರಯತ್ನ, ವಿಜ್ಞಾನೀಯ ಸಾಧನೆ, ಮೂಲ ಪ್ರಶ್ನೆ. ಇಷ್ಟು ಪಾಯಿಂಟ್ಸ್ಗಳು, ಒಟ್ಟು 19-20 ಪಾಯಿಂಟ್ಸ್ಗಳೇನೋ ಬರ್ತದೆ. ಇದರಲ್ಲಿ ನೀವು ಎಲ್ಲ ಪಾಯಿಂಟ್ಸ್ಗಳನ್ನು ಒಮ್ಮೆ ಕಲ್ತ್ಕೊಳ್ಳಿ. ನೆನಪಾಗಿರುವಂಥ ಪಾಯಿಂಟ್ಸ್ಗಳನ್ನು ಬರೆದು ವಿವರಿಸಿದ್ರಾಯಿತು. ಚಿಂತನಾ ಶಕ್ತಿ, ಚಿಂತನೆ ಇರುವಂಥದ್ದು. ಕಪಿ ಮಾನವನಿಗೆ ಚಿಂತನಾ ಶಕ್ತಿ ತುಂಬ ಕಡಿಮೆ ಅಂತೆ. ಮೊದಲಲ್ಲಿ ಅವನಿಗೂ ಉಳಿದ ಪ್ರಾಣಿಗಳಿಗೂ ಹೆಚ್ಚು ವ್ಯತ್ಯಾಸವಿರಲಿಲ್ಲ. ಪ್ರಕೃತಿಯ ಕ್ರಿಯೆಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಅವನಿಗಿರಲಿಲ್ಲ. ಒಂದು ವಿಧದಲ್ಲಿ ಅವನು ಸ್ಥಿತಪ್ರಜ್ಞ. ಹಸಿವಾದಾಗ
ಬೇಟೆಯಾಡಿಕೊಂಡು ಗಡ್ಡೆ ಗೆಣಸುಗಳನ್ನು ತಿಂದುಕೊಂಡು ಕಾಡು ಮನುಷ್ಯನ ಹಾಗೆ ಬದುಕುತ್ತಿದ್ದ. ಕಾಲಕ್ರಮೇಣ ಏನಾಯಿತು, ಸ್ವಲ್ಪ ಕಣ್ಣು ಬಿಟ್ಟು ಸುತ್ತಮುತ್ತಲಿನ ಚಟುವಟಿಕೆಗಳನ್ನು ಮನಸ್ಸಿಟ್ಟು ನೋಡಲು ಪ್ರಯತ್ನಪಟ್ಟ. ಇಷ್ಟಾದರೂ ಪ್ರಕೃತಿಯ ಎಲ್ಲ ಒಂದು ಕ್ರಿಯೆಗಳಿಗೂ ಸಹಜವೇ. ಕೈಯಿಂದ ಕಳಚಿ ಬಿದ್ದ ಕಲ್ಲು ಕೆಳಗೆ ಬೀಳಬೇಕು, ಮೇಲಕ್ಕೆ ಬಿಸಾಡಿದ ಕಲ್ಲಿನ ಅವಸ್ಥೆ ಅಷ್ಟೇ, ಏಕೆ ಹೇಗೆ ಎನ್ನುವ ಪದಗಳು. ನಂತರ ಅವನು ಚಿಂತನೆಯನ್ನು ಮಾಡಲಿಕ್ಕೆ ಆರಂಭ ಮಾಡಿರುವಂಥದ್ದು. ಇನ್ನು ಲಾಂಛನ, ಗುಡುಗು ಸಿಡಿಲಿನಿಂದ ಅನಾಗರಿಕ ಮಾನವ ದಿಗ್ಭ್ರಾಂತನಾಗಿರಬೇಕು, ಜಂಗವಲವೇ ಉಡುಗಿ ಹೋಗಿರಬೇಕು. ಇವು ದೇವತೆಗಳ ಕೋಪದ ಲಾಂಛನಗಳಾಗಿದ್ದವು. ಈಗಲೂ ಗುಡ್ಡಗಾಡಿನ ಜನರಲ್ಲಿ ಅದೇ ನಂಬಿಕೆ ಇದೆ. ಗುಡುಗು ಬರುವಂಥದ್ದು, ಸಿಡಿಲು ಬರುವಂಥದ್ದು ಪ್ರಕೃತಿ ದೇವತೆಯ ಮುನಿಸು, ಅದು ಅವರ ಕೋಪದ ಲಾಂಛನ ಎಂದು ಈಗಲೂ ಕೂಡ ಅದೇ ನಂಬಿಕೆ ಜನರಲ್ಲಿ ಗುಡ್ಡಗಾಡು ಪ್ರದೇಶಗಳಲ್ಲಿ ಕಾಣಬಹುದು. ಇನ್ನು ದಿಗ್ಭ್ರಾಂತಿ, ಕನಸಿನಿಂದ ಎದ್ದ ಪ್ರಾಚೀನ ಮಾನವನಿಗೆ ದಿಗ್ಭ್ರಾಂತಿಯಾಗಿರಬೇಕು. ಸ್ವಲ್ಪ ಹೊತ್ತಿನ ಹಿಂದೆ ಮತ್ತಾವುದೋ ವಿಭಿನ್ನ ವ್ಯಕ್ತಿತ್ವದ ಅನುಭವವಾಗಿರಬೇಕೆಂದು ತಿಳಿದುಕೊಂಡಿದ್ದ. ಹೆಚ್ಚಲ್ಲ, ಅನುಮಾನದಿಂದ ತನ್ನ ಮೇಲ್ಮೆಯ ಲಕ್ಷಣಗಳನ್ನು ಪರೀಕ್ಷಿಸಿಕೊಂಡು ನಾನೇ ಅದು ನಾನು ಎಂದು ಸ್ಥಿರಪಡಿಸಿಕೊಂಡು ಸಮಾಧಾನ ಮಾಡಿಕೊಂಡಿರಬಹುದು. ಅಂದರೆ ದಿಗ್ಭ್ರಾಂತಿ ಆಗಿರ್ಬೋದು ಅವನನ್ನು ನೋಡಿದ ತಕ್ಷಣ. ಚೇತನ, ಸಾವು ಮನುಷ್ಯನ ತೀರುವ ಗಮನವನ್ನು ಯಾವಾಗಲೂ ಸೆಳೆದಿದೆ. ಪ್ರಾಣಿಗಳ ಸಾವಿನ ಪರಿಚಯವಿದ್ದರೂ ಮನುಷ್ಯನಿಗೆ ತನ್ನ ಸಂಬಂಧಿಯ ಸಾವು ಮಹತ್ವದ ಪರಿಣಾಮವನ್ನುಂಟು ಮಾಡ್ತದೆ. ಇಲ್ಲಿ ನೋಡಿ, ಇದೊಂದು ಆಶ್ಚರ್ಯ ಆಗಿರ್ತದೆ ನಮಗೆ. ಎಷ್ಟೋ ಪ್ರಾಣಿಗಳು ಪಕ್ಷಿಗಳು ಎಲ್ಲ ಸಾವನ್ನಪ್ತದೆ, ಆದರೆ ನಮ್ಮ ಕುಟುಂಬದವರು ನಮ್ಮ ಮನೆಯವರು ಸಾವನ್ನಪ್ಪಿದಾಗ ಅದು ಎಷ್ಟು ಪರಿಣಾಮವನ್ನು ಬಿಡ್ತದೆ ಅಲ್ವಾ. ಅದು ಒಂದು ಕ್ಷಣದ ಹಿಂದೆ ಓಡಾಡುತ್ತಿದ್ದಂಥ ವ್ಯಕ್ತಿ ಕ್ಷಣಾರ್ಧದಲ್ಲಿ ಇಲ್ಲ ಅಂತ ಹೇಳಿದ ತಕ್ಷಣ ಅದೊಂದು ದುಃಖ, ತುಂಬಾ ಹೃದಯಕ್ಕೆ ಹತ್ತಿರವಾಗುವಂಥ ದುಃಖ ಆಗಿ ಬಿಡ್ತದೆ. ಕೈವಾಡ, ಕಾಲಕ್ರಮೇಣ ಮನುಷ್ಯ ಯೋಚನಾ ಶಕ್ತಿ ಹೆಚ್ಚು ಆಯಿತು. ಅವನು ಯೋಚನೆ ಮಾಡಲಿಕ್ಕೆ ತೊಡಗಿದ. ಯಾವ ಘಟನೆಗಳನ್ನು ಮನುಷ್ಯನು ತರ್ಕಬದ್ಧವಾಗಿ ವಿಶ್ಲೇಷಣೆ ಮಾಡಲಾಗಲಿಲ್ಲವೋ ಅವನು ಪ್ರಕೃತಿತೀತ ಅದನ್ನು ಅಂದ ಮೇಲೆ ಅಂತಹ ಒಂದೊಂದು ಘಟನೆಯ ಹಿಂದೆ ಒಂದೊಂದು ದೇವತೆಯ ಕೈವಾಡವಿರಬಹುದು ಎಂದು ನಂಬಲಿಕ್ಕೆ ಆರಂಭ ಮಾಡಿದ. ಈ ದೇವತೆಯಿಂದ ಆ ರೀತಿ ಆಗ್ತದೆ, ಈ ದೇವರಿಂದ ಆ ರೀತಿ ಆಗ್ತಾ ಇದೆ, ಅದು ದೇವರ ಕೈವಾಡ ಎನ್ನುವಂಥದ್ದನ್ನು ಯೋಚನೆ ಮಾಡಲಿಕ್ಕೆ ಆರಂಭ ಮಾಡಿದ. ಆಮೇಲೆ ಪೂಜೆ ಪ್ರಾರ್ಥನೆಗಳು ಸೂರ್ಯನಿಗೆ ತಪ್ಪದೆ ಸಲ್ತಾ ಇತ್ತು. ಈಗ ಆರಂಭದ ಕಾಲದಲ್ಲಿ, ಪ್ರಾಚೀನ ಕಾಲದಲ್ಲಿ ಕಾಡು ಜನರು ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದವರು, ಮನುಷ್ಯರೆಲ್ಲರೂ ಕೂಡ ಕಾಡಿನಲ್ಲಿ ವಾಸ ಮಾಡ್ತಾ ಇದ್ರು. ಅವ್ರೇನು ಮಾಡಿದರು, ಅವರು ಪೂಜೆ ಪ್ರಾರ್ಥನೆಗಳನ್ನೆಲ್ಲ ಯಾವಾಗಲೂ ಮಾಡ್ತಾಯಿದ್ರು. ಪ್ರಕೃತಿಗೆ ಮಾಡ್ತಾಯಿದ್ರು, ಕಲ್ಲಿಗೆ ಮಾಡ್ತಾಯಿದ್ರು. ಆದರೆ ಸೂರ್ಯ ದೇವನಿಗೂ ಕೂಡ ಆ ಒಂದು ಪೂಜ್ಯತೆ ಅವನಿಗೆ ಮೊದಲೇ ಇತ್ತು. ಈಗ ಅಂತಲ್ಲ, ಮೊದಲು ಕೂಡ ಆ ಒಂದು ಪೂಜೆ ಮಾಡುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದು, ಅಗ್ನಿಗೆ ಪೂಜೆ ಮಾಡುವಂಥದ್ದು, ಕಲ್ಲಿಗೆ ಮತ್ತು ಮಣ್ಣಿಗೆ, ಭೂಮಿಗೆ, ಪ್ರಕೃತಿಗೆ, ಸೂರ್ಯನಿಗೆ, ಈ ರೀತಿಯ ಪೂಜೆಗಳು ಮೊದಲು ಕೂಡ ಇತ್ತು. ಇನ್ನು ನಂಬಿಕೆ, ದೇವತೆಗಳಿಗೆ ಕೋಪ ಬಂದಾಗ ಮನುಷ್ಯನಿಗೆ ಅನಿಷ್ಟ ಒದಗುವುದೆಂಬ ನಂಬಿಕೆ ಇತ್ತು. ಆಗಿನ ಕಾಲದಲ್ಲೆಲ್ಲ ಆ ರೀತಿ ನಂಬಿಕೆ ಇತ್ತು. ದೇವರಿಗೆ ಕೋಪ ಬಂದರೆ ಅದು ನಮಗೆ ಕೆಡುಕು ಆಗ್ತದೆ, ಅದಕ್ಕೆ ಕಾರಣ ಅವರಿಗೆ ಪೂಜೆ ಪುನಸ್ಕಾರವನ್ನು ಮಾಡಬೇಕು ಎನ್ನುವಂಥ ನಂಬಿಕೆ. ಕೋಪ ಬಂದ ಜನಗಳನ್ನು ಸಮಾಧಾನಪಡಿಸಲು ಉಪಯೋಗಿಸುವ ಮಾರ್ಗಗಳನ್ನೇ ಕುಪಿತ ದೇವತೆಗಳನ್ನು ಸಂತುಷ್ಟರನ್ನಾಗಿ ಮಾಡಲು ಉಪಯೋಗಿಸುವುದು ಸಹಜ. ದೇವರು ಅತಿಮಾನುಷ, ಮನುಷ್ಯನಿಗೆ ಯಾವುದು ಪ್ರಿಯವೋ ಅದೇ ದೇವರಿಗೂ ಕೂಡ ಇಷ್ಟ. ಕೋಳಿ ಆಗ್ಬೋದು, ಕೋಡುಬಳೆಯಾಗಿರ್ಬೋದು. ಇನ್ನೂ ಕೆಲವು ಪ್ರಾಣಿಗಳಿಗೆ ಪೂಜೆ ಸಾಮಗ್ರಿಗಳೇ ನರಬಲಿ ಅತ್ಯಂತ ಶ್ರೇಷ್ಠ ಮಟ್ಟದ ಕಾಣಿಕೆ. ಈಗಲೂ ಕೂಡ ಆ ನರಬಲಿಯನ್ನು ಕೊಡುವಂಥದ್ದು, ಪ್ರಾಣಿ ಬಲಿಯನ್ನು ಕೊಡುವಂಥದ್ದು ಕೂಡ ಈಗ ಕೂಡ ಒಂದು ನಂಬಿಕೆ ಇದೆ. ಇನ್ನು ಬೀಜ ವೃಕ್ಷ ನ್ಯಾಯ, ಕಾಲಕ್ರಮೇಣ ಸಂಜ್ಞೆ, ಅನುಕರಣೆ, ಮಾತು ಎಲ್ಲ ಗೊತ್ತಾಯ್ತಾ ಹೋಯಿತು. ಮನುಷ್ಯರು ಮೊದಲು ಮಾತನಾಡ್ತಾ ಇರಲಿಲ್ಲ, ನಂತರ ಸಂಜ್ಞೆ ಮಾಡ್ತಾ ಇದ್ದ, ಅನುಕರಣೆಯನ್ನು ಮಾಡ್ತಾ ಇದ್ದ. ಅದಾದ ಮೇಲೆ ಭಾಷೆ ಬೆಳೆಯಿತು, ಸಂಕೇತಗಳಿಂದ ಲಿಪಿ ಕೂಡ ಬೆಳೆಯಿತು. ವಾಹನ ಸೌಕರ್ಯದ ಅಭಾವದಿಂದಾಗಿ ಸಂಪ್ರದಾಯಗಳು ಹೇಗೆ ಸ್ಥಳೀಯ ನಿಯಮಗಳಾದವು, ಅದೇ ರೀತಿ ಪ್ರಪಂಚದ ವಿವಿಧ ಭಾಗಗಳಲ್ಲಿ ವಿವಿಧ ಭಾಷೆಗಳು ಹುಟ್ಟಿಕೊಂಡವು. ಆವಾಗ ಆ ಕಡೆ ಈ ಕಡೆ ಹೋಗ್ತಾ ಇರಲಿಲ್ವಲ್ಲ, ಕೇವಲ ಒಂದು ವಲಸೆಯನ್ನು ಹೋಗ್ತಾ ಇದ್ರು. ಆದರೆ ಆ ಒಂದೇ ಭಾಷೆ ಅವರಲ್ಲಿತ್ತು. ಒಂದು ಕಡೆಯಲ್ಲಿದ್ದವರು ಒಂದು ಭಾಷೆ, ಮತ್ತೊಂದು ಕಡೆಯಲ್ಲಿರೋರು ಮತ್ತೊಂದು ಭಾಷೆ ಆಡ್ತಾ ಇದ್ರು. ಇನ್ನು ಧರ್ಮಾಂಧತೆ, ಎಲ್ಲ ಧರ್ಮಗಳು ಒಂದೇ, ಇವೆಲ್ಲಿ ಮೋಕ್ಷ ಸಾಧನೆಗೆ ವಿವಿಧ ಮಾರ್ಗಗಳು ಎಂಬ ವಾದ ಚಿರಪರಿಚಿತವಾಯಿತು. ಆದರೆ ತಮ್ಮ ಧರ್ಮವೇ ಅತ್ಯಂತ ಶ್ರೇಷ್ಠ ಎಂದು ಬಲವಾಗಿ ನಂಬಿ ಅದರಲ್ಲೇ ಕೂಡ ಆ ಒಂದು ಧರ್ಮ ಕೂಡ ಬೇರೂರಲಿಕ್ಕೆ ಆರಂಭವಾಯಿತು. ನಮ್ಮ ಧರ್ಮ ನಮಗೆ ಶ್ರೇಷ್ಠ ಎನ್ನುವ ರೀತಿಯಲ್ಲಿ ಯಾವ್ಯಾವ ಧರ್ಮವನ್ನು ಪಾಲಿಸ್ತಾ ಇದ್ರು ಅದೇ ಧರ್ಮ ಕೂಡ ಉಳಿಯಿತು. ಇನ್ನು ಶೋಷಣೆಯ ಸಾಧನ, ಎಲ್ಲ ಧರ್ಮಗಳಿಗೂ ಇತಿಮಿತಿಗಳಿದ್ದ ಮೇಲೆ ಆ ಒಂದು ಶೋಷಣೆ ಕೂಡ ಇರ್ತಾ ಇತ್ತು.
ಶೋಷಣೆಗೊಂಡ ಆಗ್ತಾ ಇರ್ತವೆ ಎನ್ನುವಂಥದ್ದನ್ನು ವಿವರಿಸ್ತಾ ಹೋಗಿ, ಇನ್ನು ನಿಷ್ಕೃಷ್ಟ ವ್ಯಕ್ತಿ, ಎಲ್ಲಿ ಸ್ತ್ರೀಯರಿಗೆ ಪೂಜ್ಯತೆ ಇದೆಯೋ ಅಲ್ಲಿ ದೇವತೆಗಳು ಸಂತುಷ್ಟರಾಗುತ್ತಾರೆ ಎಂಬ ಉಕ್ತಿಯಿಂದ ನೊಂದ ಹೆಂಗಸರಿಗೆ ಸಮಾಧಾನವನ್ನು ಅವನೇ ಹೇಳಿದನು. ಅಂತೂ ನಡಿಗೆ ಮನೆಯೇ ಹೆಂಗಸಿನ ಆವಾಸಸ್ಥಾನ ಆಯಿತು. ಎಲ್ಲ ಅನುಕೂಲಗಳು ಗಂಡಸರಿಗೆ, ಹೆಂಗಸರಿಗೆ ಪತಿಯೇ ದೈವ. ಗಂಡಸು ಏನು ಮಾಡಿದರೂ ಅಡ್ಡಿ ಇಲ್ಲ. ಗಂಡ ಸತಿ ಸಹಗಮನ ಮಾಡಿಕೊಂಡ್ರೆ ಒಳ್ಳೆಯದು, ಅಥವಾ ಅದು ಜೀವಮಾನವೆಲ್ಲ ಶೋಚನೀಯ ಸ್ಥಿತಿಯಲ್ಲಿ ಕಳೆಯಬೇಕು. ಹೆಂಡತಿ ಸತ್ತ ಮೇಲೆ ಗಂಡ ಇನ್ನೊಂದು ಮದುವೆಯಾಗುವುದು ತುಂಬ ಒಳ್ಳೆಯದು. ಗಂಡ ವೈಭವದಿಂದ ಜೀವನ ನಡೆಸಲು ಯಾವುದೇ ಅಡ್ಡಿ ಇಲ್ಲ. ಕೆಲವು ಧರ್ಮಗಳಲ್ಲಿ ಸ್ತ್ರೀಯರು ಧರ್ಮಗ್ರಂಥಗಳನ್ನು ಓದುವ ಹಕ್ಕು ಪಡೆದಿಲ್ಲ. ಇನ್ನು ಕೆಲವು ಧರ್ಮಗ್ರಂಥಗಳ ಪ್ರಕಾರ ಹೆಂಗಸರಿಗೆ ಮೋಕ್ಷವೇ ಇಲ್ಲ. ಮೋಕ್ಷ ಸಿಗುವ ಅವಕಾಶ ಪಡೆಯಬೇಕಾದರೆ ಮುಂದಿನ ಜನ್ಮದಲ್ಲಿ ಗಂಡಸಾಗಿ ಹುಟ್ಟಬೇಕು. ಈ ಸಂಪ್ರದಾಯಗಳೆಲ್ಲವೂ ಕೂಡ ಎಂತಹ ಅತಾರ್ಕಿಕ ಮನೋಭಾವನೆಯ ಫಲಗಳು ಎಂದು ಹೇಳಬೇಕಾಗಿಲ್ಲ. ಸ್ವಾರ್ಥಕ್ಕೂ ವೈಚಾರಿಕ ಮನೋಭಾವನೆಗೂ ಎಂದೂ ಹೊಂದಿಕೆಯಾಗುವುದಿಲ್ಲ. ಇದು ನಿಷ್ಕೃಷ್ಟ ವ್ಯಕ್ತಿಯಲ್ಲಿ ಬರುವಂಥದ್ದು ಕಾಣಬಹುದು. ಇನ್ನು ಅನುಕರಣೆ ಮಾಡುವಂಥದ್ದು, ಒಂದು ಜಾತಿಗೂ ಇನ್ನೊಂದು ಜಾತಿಗೂ ಇರುವಂಥ ಮೂಲಭೂತ ವ್ಯತ್ಯಾಸ ಅಂದರೆ ಸಂಪ್ರದಾಯ, ಸಂಸ್ಕೃತಿ, ಆಚರಣೆ, ವಿಚಾರಣೆಗಳು ಎಲ್ಲ. ಕೆಲವೊಂದು ಸಂಸ್ಕೃತಿಯಿಂದ ಕೆಲವೊಂದು ಆಚರಣೆಗಳನ್ನು ಅನುಕರಣೆ ಮಾಡಲಿಕ್ಕೆ ಆರಂಭ ಮಾಡಿದರು. ಒಂದು ಧರ್ಮದಿಂದ ಇನ್ನೊಂದು ಧರ್ಮದವನ್ನು ಅನುಕರಣೆಯನ್ನು ಮಾಡತೊಡಗಿದ್ರು. ಇನ್ನು ಬಂಧನ, ಅರ್ಥವಿಲ್ಲದಂಥ ಎಲ್ಲ ಸಂಪ್ರದಾಯಗಳು ಕೂಡ ಬಂಧನವೇ. ಒಂದು ಅರ್ಥ ಇದ್ದರೆ, ಯಾವುದಾದ್ರೂ ಒಂದು ಸಂಪ್ರದಾಯಕ್ಕೆ ಅರ್ಥ ಇದ್ದರೆ ಅದು ಒಂದು ನಿಜವಾದ ಒಂದು ಸಂಪ್ರದಾಯ. ಇಲ್ಲಿ ಅರ್ಥ ಇಲ್ಲ ಅಂತಾದರೆ ಅದು ಒಂದು ಬಂಧನ ಇದ್ದಂತೆ. ಜೀವನಕ್ಕೆ ಅಡ್ಡಿ ಆತಂಕಗಳಿಲ್ಲದೆ ಸುಭಿಕ್ಷವಾಗಿದ್ದ ವಿಜ್ಞಾನದ ಸೋಂಕಿಲ್ಲದ ಕಾಲದಲ್ಲಿ ತಕ್ಕ ಮಟ್ಟಿಗೆ ಪಕ್ವವಾದ ಬುದ್ಧಿವಂತಿಕೆಯಿಂದ ಕೂಡಿದ ಕಲ್ಪನೆಯ ಫಲವೇ ಈ ಅಸಂಖ್ಯಾತ ಸಂಪ್ರದಾಯಗಳು, ಕರ್ಮಗಳು, ವಿಧಿಗಳು ಬಂದಿರುವಂಥದ್ದು. ಮೂಢನಂಬಿಕೆಗಳು ಕೂಡ ಸಂಪ್ರದಾಯವೇ. ಅಪೂರ್ಣ ಜ್ಞಾನ ಮೂಢನಂಬಿಕೆಗಳಿಗೆ ತಳಹದಿ. ಎಷ್ಟೋ ಸಲ ಮೂಢನಂಬಿಕೆಗಳೇ ಆಧ್ಯಾತ್ಮಿಕ ವಿಷಯಗಳೆಂದು ಪರಿಗಣಿಸಲಾಗ್ತದೆ. ಹೆಚ್ಚು ಮೂಢನಂಬಿಕೆಗಳೇ ಆಧ್ಯಾತ್ಮಿಕ ವಿಷಯಗಳೆಂದು ಪರಿಗಣಿಸಲ್ಪಟ್ಟಿವೆ. ಹೆಚ್ಚು ಮೂಢನಂಬಿಕಸ್ಥನು ಕಡಿಮೆ ಮೂಢನಂಬಿಕಸ್ಥನನ್ನು ನಾಸ್ತಿಕನೆಂದು ಕರೆದು ಆಶ್ಚರ್ಯವಿಲ್ಲ. ಇನ್ನು ಜ್ಯೋತಿಷ್ಯ, ಹಸ್ತ ಸಾಮುದ್ರಿಕಾ ಶಾಸ್ತ್ರ, ಸಂಖ್ಯಾಶಾಸ್ತ್ರ, ಹಕ್ಕಿ ಬಿಕ್ಕಿ ಶಾಸ್ತ್ರಗಳಂತೆ ಜ್ಯೋತಿಷ್ಯ ಶಾಸ್ತ್ರವು ಎಲ್ಲ ದೇಶಗಳಲ್ಲಿಯೂ ಕೂಡ ಬೆಳೆದುಕೊಂಡು ಬಂದಿದೆ. ಈ ಶಾಸ್ತ್ರವು ಬಹು ಪುರಾತನವಾದಿಂದ ಕೂಡಿದೆ. ಪ್ರತಿ ಮನುಷ್ಯನ ಮೇಲೆ ಗ್ರಹಗಳ ಪರಿಣಾಮ ಉಂಟೆಂದು ಮನುಷ್ಯನು ಭಾವಿಸಿಕೊಂಡು ಒಂದು ಶಾಸ್ತ್ರವನ್ನೇ ಸೃಷ್ಟಿ ಮಾಡಿಕೊಂಡಿದ್ದಾನೆ. ಒಂದು ಸಮಾಧಾನ ವಿಷಯವೆಂದರೆ ಪ್ರಪಂಚದಲ್ಲಿ ಸಾಮಾನ್ಯವಾಗಿ ಯಾವ ಇಬ್ಬರು ಜ್ಯೋತಿಷ್ಯಗಳಲ್ಲಿಯೂ ಒಡಂಬಡಿಕೆ ಇಲ್ಲ. ಪ್ರತಿಯೊಬ್ಬ ಜ್ಯೋತಿಷ್ಯ ತನ್ನದೇ ಆದ ತರ್ಕ, ತನ್ನದೇ ಆದ ವ್ಯಾಖ್ಯಾನ, ತನ್ನದೇ ಆದ ಅರ್ಥವನ್ನು ಕೊಡುತ್ತಾನೆ. ಮೈ ಮೇಲೆ ದೇವರು ಬರುವಂಥದ್ದು, ದೇವರು ಮನುಷ್ಯರ ಮೇಲೆ ಮೈದುಂಬಿ ಬರುವುದು ನಮ್ಮ ದೇಶದಲ್ಲಿ ಸರ್ವೇ ಸಾಮಾನ್ಯವಾದ ವಿಚಾರ. ಹೀಗೆ ನಮ್ಮಲ್ಲಿ ಬಹುಮಂದಿಗೆ ದೇವರ ಸಾಕ್ಷಾತ್ಕಾರವಾಗಿದೆ. ಹಿಂದಿನ ಕಾಲದಲ್ಲಿ ದೇವರನ್ನು ನೋಡಲು ಅಥವಾ ದೇವರ ಕೃಪೆಗೆ ಪಾತ್ರರಾಗಲು ಬಹು ಉಗ್ರವಾದ ತಪಸ್ಸು ಮಾಡಬೇಕಾಗಿತ್ತು. ಸಂಯಮ ಜೀವನ ನಡೆಸಬೇಕಾಗಿತ್ತು. ಹಿಂದಿನ ಕಾಲದ ದೇವರಿಗೆ ತುಂಬ ಜಂಬ ಹೆಚ್ಚು. ದೇವರು ಸರ್ವಾಂತರ್ಯಾಮಿ ಎಂಬ ಹೆಸರು ಪಡೆದಿದ್ದರೂ ದೇವರ ಮಹಿಮೆ ಪ್ರಪಂಚದ ಕೆಲವು ನಿರ್ದಿಷ್ಟ ಸ್ಥಳಗಳಲ್ಲಿ ಮಾತ್ರ ಕಾಣಿಸಿಕೊಳ್ತಾ ಇತ್ತು. ಆ ಸ್ಥಳಗಳು ಪುಣ್ಯಕ್ಷೇತ್ರಗಳಾಗ್ತದೆ. ಇವುಗಳೆಲ್ಲ ಪ್ರಪಂಚದಾದ್ಯಂತ ಜನರಲ್ಲಿರುವಂತಹ ನಂಬಿಕೆ, ಅವರವರ ನಂಬಿಕೆ ಅವರವರಿಗೆ ಬಿಟ್ಟಿದ್ದು. ಇನ್ನು ಅನ್ವೇಷಣೆ, ಮನುಷ್ಯನ ಬುದ್ಧಿಶಕ್ತಿ ಬೆಳೆದ ಹಾಗೆಲ್ಲ ಅವನು ನಿಸರ್ಗದ ಘಟನೆಗಳನ್ನು ತಾರ್ಕಿಕವಾಗಿ ಅರ್ಥ ಮಾಡಿಕೊಂಡು ಎಲ್ಲ ರೀತಿಯ ಅನ್ವೇಷಣೆಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ. ಆಘಾತ, ವಿಜ್ಞಾನಕ್ಕೆ ಆಧಾರ ತರ್ಕ ಮತ್ತು ಪ್ರಯೋಗ. ಕೇವಲ ನಂಬಿಕೆ ಪ್ರಯೋಗಕ್ಕೆ ಮತ್ತು ಸತ್ಯಾನ್ವೇಷಣೆಗೆ ಯಾವಾಗಲೂ ಅಡ್ಡಿ. ಆದ್ದರಿಂದ ವೈಜ್ಞಾನಿಕ ಮಾರ್ಗಕ್ಕೂ ಮತ್ತು ನಂಬಿಕೆಗಳ ಪ್ರಾಧಾನ್ಯದಿಂದ ಬೆಳೆದು ಪುಷ್ಟಿಗೊಂಡಿದ್ದ ಧರ್ಮ ಸಂಪ್ರದಾಯಗಳಿಗೂ ವಿರಸ ಮೊದಲಾಯಿತು. ಇನ್ನು ಪ್ರಯೋಗ, ವಿಜ್ಞಾನಿಗೆ ಸತ್ಯದ ಹೊರತು ಇನ್ಯಾವುದು ಪ್ರಮಾಣವಲ್ಲ. ಅವನು ಸತ್ಯವನ್ನು ಕಂಡುಹಿಡಿಯಲು ಬೇರೆ ಬೇರೆ ರೀತಿಯ ಪ್ರಯೋಗಗಳನ್ನು ಮಾಡ್ತಾ ಹೋದ. ಪವಾಡ, ಎಲ್ಲ ದೇಶಗಳಲ್ಲೂ ಕೆಲವು ಕಾರಣಗಳಿಂದ ಪವಾಡಗಳಲ್ಲಿಯೂ ಕೂಡ ಜನರಿಗೆ ನಂಬಿಕೆ ಇದೆ. ಅನ್ನೆಷ್ಟೋ ಪವಾಡಗಳು ನಡೀತದೆ, ವಿಸ್ಮಯಗಳು ಉಂಟಾಗ್ತದೆ. ಭಯ ಇರುವಂಥದ್ದು, ಡೊಂಬರಲಾಗ, ವ್ಯವಸ್ಥಿತ ಪ್ರಯತ್ನ, ವಿಜ್ಞಾನೀಯ ಸಾಧನೆ, ಮೂಲ ಪ್ರಜ್ಞೆ, ಇದನ್ನೆಲ್ಲವೂ ನಿಮಗೆ ತಿಳಿದಿರುವ ರೀತಿಯಲ್ಲಿ ನಿಮಗೆ ಇಷ್ಟವಾದ ವಿವರಣೆಯನ್ನು ಕೊಡ್ತಾ ಹೋಗಿ ಸ್ನೇಹಿತರೆ. ಇದೆಲ್ಲವೂ ಕೂಡ ನಮ್ಮ ಸುತ್ತಮುತ್ತಲಿನ ವಿಚಾರ. ಇನ್ನು ಬರುವಂತಹ ಗದ್ಯ ಸಂಪದ ಗಿರಣಿಯ ವಿಸ್ತಾರ ನೋಡಯ್ಯ. ಗಿರಣಿಯ ವಿಸ್ತಾರ ನೋಡಯ್ಯ D.R. ನಾಗರಾಜ್ ಅವರು ಬರೆದಿರುವಂಥದ್ದು. D.R. ನಾಗರಾಜರವರ ಒಂದು ಗದ್ಯ ಸಂಪದ. ಇಲ್ಲಿ ಅಭಿವೃದ್ಧಿಯ ಪಥದ ಬಗ್ಗೆ ಮಾತನಾಡುವಂಥದ್ದು. ಅಭಿವೃದ್ಧಿ ಯಾವ ರೀತಿಯಲ್ಲಿ ಆಗ್ತದೆ, ಯಾಕೆ ಆಯಿತು ಎನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ನಮ್ಮ ದೇಶದ
ಅಭಿವೃದ್ಧಿಗಾಗಿ ಪಾಶ್ಚಾತ್ಯ ಅಭಿವೃದ್ಧಿಯ ಮಾದರಿಗಳನ್ನು ಅನುಸರಿಸುತ್ತಿದೆ. ಅಂದರೆ ನಮ್ಮ ದೇಶ ಅಭಿವೃದ್ಧಿ ಆಗಬೇಕು ಅಂತ ಏನು ಮಾಡ್ತಾ ಇದೆ, ಬೇರೆ ದೇಶದ ಅಭಿವೃದ್ಧಿಯನ್ನು ನೋಡಿ ಅದೇ ರೀತಿ ಆಗಬೇಕು ಅಂತ ಹೇಳಿ ಅನುಕರಣೆಯನ್ನು ಮಾಡುವಂಥದ್ದು. ಆದರೆ ಈ ಮಾರ್ಗಗಳು ಭವಿಷ್ಯದ ಭಾರತಕ್ಕೆ ತುಂಬಾ ಕಂಟಕಪ್ರಾಯವಾಗಿದೆ. ಹಾಗೆಯೇ ಅದು ಜನಸಾಮಾನ್ಯರ ಹಿತವನ್ನು ಕೂಡ ಕಡೆಗಣಿಸಿದೆ. ಅದರಿಂದ ಅಭಿವೃದ್ಧಿಗಾಗಿ ನಮ್ಮ ದೃಷ್ಟಿಕೋನ ಬದಲಾಗಬೇಕೆಂದು ಲೇಖಕರು ತಿಳಿಸ್ತಾ ಇದ್ದಾರೆ. ಅಲ್ಲಿ ಕಡುಬಡವರ, ಸ್ತ್ರೀಯರ, ಬುಡಕಟ್ಟು ಜನರ ಹಿತವನ್ನು ಕಾಪಾಡುವ ಅಭಿವೃದ್ಧಿ ಪಥ ಈ ದೇಶದ ಅಳವಡಿಸಿಕೊಳ್ಳಬೇಕೆಂಬ ನಿಲುವನ್ನು ಲೇಖನ ಹೊಂದಿದೆ. ಅಂದರೆ ಯಾರಿಗೆ ಬದಲಾವಣೆ ಆಗಬೇಕು, ಯಾವರ ಜೀವನದಲ್ಲಿ ಬದಲಾವಣೆ ಆಗಬೇಕು ಅಂದರೆ ಒಂದು ಕಡುಬಡವರ ಜೀವನದಲ್ಲಿ, ಸ್ತ್ರೀಯರ ಜೀವನದಲ್ಲಿ, ಹಾಗೆ ಬುಡಕಟ್ಟು ಜನರ ಜೀವನದಲ್ಲಿ. ಇಂದಿನ ಹಲವು ಸಮಸ್ಯೆಗಳ ಹಿಂದೆ ಇರುವಂತಹ ಪ್ರಮುಖ ಕಾರಣ ಅಂದರೆ ಕಡುಬಡವರು, ಸ್ತ್ರೀಯರು, ಬುಡಕಟ್ಟು ಜನರು. ಅವರ ಅಭಿವೃದ್ಧಿಗಾಗಿ ನಮ್ಮ ದೃಷ್ಟಿಕೋನ ಬದಲಾಗಬೇಕು. ಅಂದರೆ ಈಗ ಬೇರೆ ದೇಶದಲ್ಲಿ ಅಭಿವೃದ್ಧಿಯಾಗಿದೆ, ಅದೇ ರೀತಿ ನಮ್ಮ ದೇಶದಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಅವರ ರೀತಿಯನ್ನೇ ನಾವು ಅನುಸರಿಸಿ ನಮ್ಮ ಜನರಿಗೆ, ನಮ್ಮ ಒಂದು ಬಡವರಿಗೆ, ಸ್ತ್ರೀಯರ, ಬುಡಕಟ್ಟು ಜನರಿಗೆ ತೊಂದರೆ ಆಗಬಾರ್ದು, ಅದರಿಂದಾಗಿ ನಮಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನೋಡ್ಕೊಳ್ಬೇಕು ಎನ್ನುವಂಥದ್ದು ಈ ಒಂದು ಗದ್ಯ ಸಂಪದದಲ್ಲಿ ಬರುವಂಥದ್ದು. ಭಾರತ ಅಭಿವೃದ್ಧಿ ಪಥವು ಯುರೋಪಿನ ಅಭಿವೃದ್ಧಿ ಪಥವನ್ನು ಮುಂದೆ ಇಟ್ಟುಕೊಂಡು ಆ ಪಥದಲ್ಲಿ ಸಾಗ್ತಾ ಇದೆ. ಚಾರಿತ್ರಿಕವಾಗಿ ನಾವು ಅವರಿಗಿಂತ 1-2 ಶತಮಾನ ಹಿಂದುಳಿದಿದ್ದೇವೆ. ಶ್ರಮ ವಹಿಸಿದರೆ ನಾವು ಕೂಡ ಅದೇ ರೀತಿ ಅಭಿವೃದ್ಧಿಯನ್ನು ಕಾಣಬಹುದು ಅಂತ ಹೇಳಿ ಅನೇಕರ ನಂಬಿಕೆ. ವಿಪರ್ಯಾಸ ಅಂದರೆ ನಾವು ಯಾವ ರಾಷ್ಟ್ರಗಳನ್ನು ಅಭಿವೃದ್ಧಿಯ ನೆಲೆಯಲ್ಲಿ ಮಾದರಿಯಾಗಿ ಸ್ವೀಕರಿಸಿದ್ದೇವೋ ಅವುಗಳ ಹಿನ್ನೆಲೆಯನ್ನು ನಾವು ಸರಿಯಾಗಿ ಮನಗಣದಿರುವುದು. ನಾವು ಅದರ ಹಿನ್ನೆಲೆಯನ್ನು ನೋಡ್ಕೊಳ್ಳದೆ ನಾವು ಅಂದ್ಕೊಳ್ತೇವೆ ಆ ದೇಶ ಅಭಿವೃದ್ಧಿ ಹೊಂದಿದೆ, ಈ ದೇಶ ಅಭಿವೃದ್ಧಿ ಹೊಂದಿದೆ, ಅದರಿಂದ ನಮ್ಮ ದೇಶ ಅಭಿವೃದ್ಧಿ ಹೊಂದಿಲ್ಲ, ನಾವು ಅದನ್ನು ನೋಡಿ ಅಭಿವೃದ್ಧಿ ಪಡಿಸಬೇಕು ಅಂತ ನಾವು ಯೋಚನೆ ಮಾಡಿರ್ತೇವೆ. ಆದರೆ ಅದರ ಹಿನ್ನೆಲೆ ಏನು, ಅಲ್ಲಿ ಅವರಿಗೆ ಯಾವ ರೀತಿಯಲ್ಲೇ ಮೊದಲು ಇತ್ತು ಎನ್ನುವಂಥದ್ದು ನಾವು ಗಮನ ಕೊಡುವುದಿಲ್ಲ. ನಮ್ಮವರ ನಂಬಿಕೆಯಂತೆ ನಾವು ಚಾರಿತ್ರಿಕವಾಗಿ ಹಿಂದುಳಿದಿರುವುದು ನಮ್ಮ ಅಭಿವೃದ್ಧಿ ಪಥದ ಹಿಂದುಳಿದಿರುವಿಕೆ ಕಾರಣ ಆಗಿದೆ. ಆದರೆ ಇದು ವಾಸ್ತವ ಸಂಗತಿಯಲ್ಲ. ಯುರೋಪ್ ಮೊದಲಾದ ರಾಷ್ಟ್ರಗಳ ಅಭಿವೃದ್ಧಿಯು ಶೋಷಣೆಯ ನೆಲೆಯಲ್ಲಿ ರೂಪು ಪಡೆದಿದೆ. ಲೇಖಕರು ಹೇಳುವಂತೆ ಅವುಗಳು ತಮ್ಮ ತಮ್ಮ ವಸಾಹತು ರಾಷ್ಟ್ರಗಳನ್ನು ಶೋಷಿಸಿ ಮೇಲೆ ಬಂದಿರುವಂಥದ್ದು. ಇದರ ಹೊರತಾಗಿ ಬೇರೆ ಯಾವ ಚಾರಿತ್ರಿಕ ಅಂತರವೂ ನಮ್ಮ ಮತ್ತು ಅವರ ನಡುವೆ ಇಲ್ಲ. ಅಂದರೆ ಇದೇ ಮಾದರಿಯನ್ನು ಭಾರತ ಅನುಸರಿಸಿದರೆ ಮತ್ತೊಂದು ರೀತಿಯ ಶೋಷಣೆಯನ್ನು ಅದು ಪೋಷಿಸಬೇಕಾಗ್ತದೆ. ಪಾಶ್ಚಾತ್ಯ ಅಭಿವೃದ್ಧಿಶೀಲ ರಾಷ್ಟ್ರಗಳು ಬಾಹ್ಯ ಶೋಷಣೆಯನ್ನು ನಡೆಸಿದರೆ ಭಾರತ ಇದಕ್ಕಾಗಿ ಆಂತರಿಕ ಶೋಷಣೆಯನ್ನು ನಡೆಸಬೇಕಾಗ್ತದೆ. ಆಗ ಮಾತ್ರ ಭಾರತ ಅಭಿವೃದ್ಧಿ ಪಥದ ಬಂಡವಾಳಶಾಹಿ ಬೆಳೆಯಲು ಸಾಧ್ಯ ಆಗ್ತದೆ ಎನ್ನುವಂಥದ್ದು. ಈ ಆಂತರಿಕ ಶೋಷಣೆಯು ಪ್ರಮುಖವಾಗಿ 2 ರೀತಿಯ ಕೆಟ್ಟ ಮಾರ್ಗಗಳಲ್ಲಿ ಸಾಗ್ತದೆ. ಒಂದು ಬ್ರಿಟಿಷ್ ಆಳರಸರ ಹಿಂಸೆಯನ್ನು ಪುನರಾವರ್ತಿಸುತ್ತದೆ. ಮತ್ತೊಂದು ಅಭಿವೃದ್ಧಿ ಪಥದ ಹರಿಕಾರರಿಗೆ ಮತ್ತು ರಾಜಕೀಯ ನಾಯಕರಿಗೆ ಪರರಾಷ್ಟ್ರದ ಚಿಂತನೆ, ಆಲೋಚನೆ, ಸಂಸ್ಕೃತಿಯ ಮೇಲೆನಿಸಿ ಅವರು ಪರಕೀಯರಾಗುತ್ತಾ ಹೋಗ್ತಾರೆ. ಇದಷ್ಟೇ ಅಲ್ಲ, ಪಶ್ಚಿಮ ಕೇಂದ್ರಿತ ಅಭಿವೃದ್ಧಿ ಪಥ ಸಾಗುತ್ತಿರುವ ಮಾರ್ಗಗಳು ಭೂಹಿತಕ್ಕೆ ವಿರುದ್ಧವಾದುದು. ಅಭಿವೃದ್ಧಿಗಾಗಿ ಅವು ಅನುಸರಿಸುತ್ತಿರುವ ಮಾರ್ಗಗಳ ಬಗ್ಗೆ ವ್ಯಾಪಕ ಚರ್ಚೆ ಮತ್ತು ಟೀಕೆಗಳು ಕೂಡ ಬಂದಿರ್ತದೆ. ಬೇರೆ ಬೇರೆ ಕಾರಣಗಳು ಕೂಡ ಅದರಲ್ಲಿ ಇರ್ತದೆ. ನಾವು ಅಷ್ಟು ವಿಚಾರ ಗೊತ್ತಿದ್ರೆ ಸಾಕು ನಮಗೆ. ಇನ್ನು ರಾಷ್ಟ್ರೀಯತೆ, ಇನ್ನು ಬರುವಂಥ ಗದ್ಯ ಸಂಪದ ರಾಷ್ಟ್ರೀಯತೆ ಒಂದು ಮರುಚಿಂತನೆ. KV ತಿರುಮಲೇಶ್ ಅವರು ಬರೆದಿರುವಂತಹ ರಾಷ್ಟ್ರೀಯತೆಯ ಬಗ್ಗೆ ನೋಡಿದರೆ ಕೆಲವೊಂದು ಪಾಯಿಂಟ್ಸ್ಗಳಿದೆ. ಆ ಪಾಯಿಂಟ್ಸ್ಗಳನ್ನು ನಾವು ನೋಡ್ತಾ ಹೋಗುವ. ಭಾರತ ದೇಶ ಬಹು ಸಂಸ್ಕೃತಿಯ ನೆಲೆಬೀಡು. 1ನೇ ಪಾಯಿಂಟ್ಸಲ್ಲಿ ಭಾರತ ದೇಶ ಬಹು ಸಂಸ್ಕೃತಿಯ ನೆಲೆಬೀಡು. ನಾನಾ ಜನಾಂಗಗಳು ಮತ್ತು ಜಾತಿಗಳು ಇದೆ. ನಾನಾ ಜನಾಂಗಗಳಿದೆ, ನಾನಾ ಜಾತಿಗಳಿದೆ, ನಾನಾ ಧರ್ಮಗಳಿದೆ ಎನ್ನುವಂಥ ಪಾಯಿಂಟ್ಸನ್ನು ತಗೊಳ್ಳಿ. ಅದಾದ ನಂತರ ನಾವು ಇದರಲ್ಲಿ 3ನೇ ಪಾಯಿಂಟ್ ಆಗಿ ನಾವೆಲ್ಲರೂ ಒಂದೇ ಎಂಬ ಭಾವನೆ, ನಾವೆಲ್ಲರೂ ಒಂದೇ ಎಂಬ ಭಾವನೆಯನ್ನು ವಿವರಿಸ್ತಾ ಹೋಗಿ. 4ನೇ ಪಾಯಿಂಟ್ ಒಂದು ರೀತಿಯ ಸಂಸ್ಕಾರ, ಸಂಸ್ಕೃತಿಗಳು ಇಲ್ಲಿದೆ. 5 ರಾಷ್ಟ್ರೀಯತೆ ಎನ್ನುವುದು ವಾಸ್ತವವಾಗಿ ರಾಜಕೀಯ ಹಿನ್ನೆಲೆಯಲ್ಲಿ ರೂಪ ಪಡೆದಿದೆ. ರಾಷ್ಟ್ರೀಯತೆ ಎನ್ನುವಂಥದ್ದು ವಾಸ್ತವವಾಗಿ ರಾಜಕೀಯ ಹಿನ್ನೆಲೆಯಲ್ಲಿ ರೂಪುಗೊಂಡಿದೆ. ಧರ್ಮಕ್ಕೆ ನಿಷ್ಠೆ. 7 ಇಸ್ಲಾಂ ಧರ್ಮವು ಇಡೀ ಮಾನವ ಕೋಟೆಯನ್ನು ಒಂದು ಮಾಡುವುದಕ್ಕಾಗಿ ಸ್ಥಾಪನೆಯಾದಂತಹ ಧರ್ಮ. 8 ಭಾಷೆಯಾದರೂ ರಾಷ್ಟ್ರೀಯತೆಯನ್ನು ಬೆಳೆಸುತ್ತದೆ ಎಂದು ನೋಡಿದರೆ ಅದು ಸಹ ಸಾಧ್ಯವಾಗದಿರುವುದು ಕಾಣ್ತದೆ. 9 ಮತ, ಭಾಷೆ ಬಿಟ್ಟು ಜನಾಂಗೀಯ ಮೂಲವಾದ ವರ್ಣವು ರಾಷ್ಟ್ರೀಯತೆಯನ್ನು ಬೆಳೆಸುತ್ತದೆ.
10 ಯಾವುದೇ ತತ್ವ ಸಿದ್ಧಾಂತಗಳನ್ನು ವ್ಯಕ್ತಿಯನ್ನು ಒಂದು ಮಾಡುವುದಿಲ್ಲ. ಯಾವುದೇ ತತ್ವ ಸಿದ್ಧಾಂತಗಳು ವ್ಯಕ್ತಿಯನ್ನು ಒಂದು ಮಾಡುವುದಿಲ್ಲ. 11 ರಾಷ್ಟ್ರೀಯತೆ ಎಂಬುದು ಹಳೆಯ ಪರಿಕಲ್ಪನೆ. 12 ರಾಷ್ಟ್ರ, ಭಾಷೆ, ಧರ್ಮ, ಮತ ಮೊದಲಾದವು ಅವಷ್ಟಕ್ಕೆ ಸ್ವತಂತ್ರವಲ್ಲ. 13 ರಾಷ್ಟ್ರಕ್ಕೂ 2 ಒತ್ತಡಗಳಿರ್ತದೆ, ಹೊರಗಿನ ಒತ್ತಡ ಮತ್ತು ಒಳಗಿನ ಒತ್ತಡ. 14 ರಾಷ್ಟ್ರೀಯತೆ ಎಂಬುದು ಒಂದು ಮನಸ್ಥಿತಿ. ರಾಷ್ಟ್ರೀಯತೆ ಎಂಬುದು ಒಂದು ಮನಸ್ಥಿತಿ. ಇಷ್ಟು 14 ಪಾಯಿಂಟ್ಸ್ಗಳನ್ನು ಬರೀರಿ, 14 ಪಾಯಿಂಟ್ಸ್ಗಳನ್ನು ಕಲೀರಿ. ಇಲ್ಲಿ ನಾನು ಹುಡುಕಿ ಅದರಲ್ಲಿ ಸಂಪೂರ್ಣವಾಗಿ ಓದ್ಕೊಂಡು ಪಾಯಿಂಟ್ಸನ್ನು ಹಾಕಿರುವಂಥದ್ದು, ಪಾಯಿಂಟ್ಸ್ ಮಾಡಿಕೊಂಡಿರುವಂಥದ್ದು. ಅದನ್ನೇ ನೀವು ಪಾಯಿಂಟ್ಸ್ ಮಾಡ್ಕೊಳ್ಬೋದು. ಒಂದು ವೇಳೆ ನಿಮಗೆ ಅದನ್ನು ಓದ್ಕೊಂಡು ಅದರಲ್ಲಿ ಬರುವಂಥ ಬೇರೆ ಪಾಯಿಂಟ್ಸ್ಗಳನ್ನು ಕೂಡ ಸೇರಿಸ್ಬೋದು ಅಥವಾ ಬದಲಾವಣೆಯನ್ನು ಕೂಡ ಮಾಡ್ಕೊಂಡು ಓದ್ಕೊಳ್ಬೋದು. ನಾನಿಲ್ಲಿ ಪಾಯಿಂಟ್ಸ್ ಮಾಡಿ ಈ ರೀತಿಯಾಗಿ ಓದ್ಕೊಂಡಿರುವಂಥದ್ದು, ಇದೇ ರೀತಿಯಾಗಿ ಬರೆದಿರುವಂಥದ್ದು. ಪಾಯಿಂಟ್ಸ್ ಆಗಿ ನಾವು ಓದ್ಕೊಂಡ್ರೆ ಓದ್ಕೊಳ್ಳಿಕ್ಕೆ ಕೂಡ ತುಂಬಾ ಅನುಕೂಲ ಆಗ್ತದೆ, ಹಾಗೆ ನೆನಪಲ್ಲಿ ಉಳಿಲಿಕ್ಕೂ ಕೂಡ ಸಹಾಯ ಆಗ್ತದೆ ಸ್ನೇಹಿತರೆ. ಇನ್ನು ಬರುವಂತಹ ಗದ್ಯ ಸಂಪದ ಮಹಿಳಾ ರಾಜಕೀಯ ಮೀಸಲಾತಿ. ಡಾಕ್ಟರ್ ಹೇಮಲತಾ ಮಹಿಷಿಯವರು ಮಹಿಳಾ ರಾಜಕೀಯ ಮೀಸಲಾತಿಯ ಬಗ್ಗೆ ಬರೆದಿದ್ದಾರೆ. ಮಹಿಳಾ ರಾಜಕೀಯ ಮೀಸಲಾತಿಯಲ್ಲಿ ಮುಖ್ಯವಾಗಿ ಅವರು ಇಲ್ಲಿ ಈ ಪಾಯಿಂಟ್ಸ್ಗಳನ್ನು ತಗೊಳ್ಳಿ. ಸಂವಿಧಾನದಲ್ಲಿ ಮೀಸಲಾತಿಯ ಪರಿಕಲ್ಪನೆ, ಮಹಿಳಾ ರಾಜಕೀಯ ಮೀಸಲಾತಿಯ ಔಚಿತ್ಯ, ಮಹಿಳಾ ರಾಜಕೀಯ ಮೀಸಲಾತಿಯ ಮಸೂದೆ, ಮಹಿಳಾ ಮೀಸಲಾತಿ ಮಸೂದೆಯನ್ನು ಜಾರಿಗೊಳ್ಳಲು ಇರುವ ತೊಡಕುಗಳು. ಇದನ್ನು ಮಹಿಳಾ ರಾಜಕೀಯ ಮೀಸಲಾತಿಯಲ್ಲಿ ನಾವು ತಗೊಳ್ಬೇಕಾಗಿರುವಂಥ ವಿಚಾರ. ಬೇರೆ ಬೇರೆ ವಿಷಯಗಳು ಅಂದರೆ ಡಾಕ್ಟರ್ ಹೇಮಲತಾ ಮಹಿಷಿಯವರು ಮಹಿಳೆಯರ ಶಿಕ್ಷಣ ಹಾಗೂ ಆರ್ಥಿಕ ಭದ್ರತೆಗೆ ಅವಕಾಶ ಒದಗಿಸುವುದು, ಸಾಮಾಜಿಕ ಅನ್ಯಾಯ, ಶೋಷಣೆ ಅವರನ್ನು ಮುಕ್ತಗೊಳಿಸುವುದು ಅವಶ್ಯಕ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಅವರು ಏನು ಹೇಳ್ತಾ ಇದ್ದಾರೆ, ಸಂವಿಧಾನದಲ್ಲಿ ಮೀಸಲಾತಿಯ ಪರಿಕಲ್ಪನೆ ಇರಬೇಕು, ಮಹಿಳಾ ರಾಜಕೀಯ ಮೀಸಲಾತಿಗೆ ಔಚಿತ್ಯ ಇರಬೇಕು, ಮಹಿಳಾ ರಾಜಕೀಯ ಮೀಸಲಾತಿ ಮಸೂದೆಯನ್ನು ಮಾಡಬೇಕು, ಮಹಿಳಾ ಮೀಸಲಾತಿ ಮಸೂದೆ ಜಾರಿಗೊಳ್ಳಲಿರುವಂಥ ತೊಡಕುಗಳ ಬಗ್ಗೆ ಅವರು ವಿವರಿಸ್ತಾ ಇದ್ದಾರೆ. ಮಹಿಳಾ ಮೀಸಲಾತಿಯ ಪರ ವಿರೋಧಗಳ ವಾದ ಸರಣಿಗಳು ಏನೇ ಇರಲಿ, 21ನೇ ಶತಮಾನದ ಮೊದಲ ದಶಕ ಕಳೆದರೂ ಮಹಿಳೆಯರಿಗೆ ದೇಶದ ರಾಜಕೀಯ ವಿದ್ಯಮಾನಗಳಲ್ಲಿ ಭಾಗವಹಿಸಲು ಸೂಕ್ತ ಅವಕಾಶಗಳಿಲ್ಲ ಎನ್ನುವುದು ನಿಜವಾದ ವಿಚಾರ. ಸದ್ಯದ ರಾಜಕೀಯ ಪರಿಸ್ಥಿತಿಯಲ್ಲಿಯೂ ಮಹಿಳೆಯರು ತಾವಾಗಿಯೇ ರಾಜಕೀಯದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವುದು ಅಸಂಭವ ಎಂಬಂತೆ ಇರ್ತದೆ. ರಾಜಕಾರಣದಲ್ಲಿ ನಾಯಕರು ಹೇಳಿದಾಗ ಕೇವಲ ಕೈ ಎತ್ತುವ ಕೆಲಸ ಮಾಡುವ ಮಹಿಳೆಯರು ಎಷ್ಟೇ ಸಂಖ್ಯೆಯಲ್ಲಿ ಮೀಸಲಾತಿಯ ಮೂಲಕ ಚುನಾಯಿತರಾಗಿ ಬಂದರೂ ಕೂಡ ಅವರಿಂದ ಮಹಿಳೆಯರಿಗಾಗಲಿ ದೇಶಕ್ಕಾಗಲಿ ಹೆಚ್ಚಿನ ಪ್ರಯೋಜನಗಳಿಲ್ಲ. ಈ ಮಹಿಳೆಯರು ಉಳಿದ ಮಹಿಳೆಯರಿಗೆ ಅನುಕರಣೀಯ ಮಾದರಿಗಳಾಗಲಾರರು. ಕೇವಲ ಪುರುಷ ರಾಜಕಾರಣಿಗಳ ಹಿಂಬಾಲಕಿಯರಾಗಿ ಮಾತ್ರ ಉಳಿಯಬಲ್ಲರು. ಇಲ್ಲಿ ಪ್ರಜ್ಞಾವಂತ ನಾಗರಿಕರು ಅರ್ಥ ಮಾಡಿಕೊಳ್ಳಬೇಕಾದ ವಿಚಾರ ಏನಂದರೆ, ಯಾವುದೇ ಬಗೆಯ ವಿಭಜನೆ ಇರಲಿ, ಒಂದು ರಾಜಕೀಯವಾಗಿ ಮಾತ್ರವಲ್ಲ ಎಲ್ಲ ಸ್ತರದಲ್ಲಿಯೂ ಕೂಡ ಮಹಿಳೆಯರನ್ನು ದುರ್ಬಲಗೊಳಿಸುತ್ತದೆ. ಪುರುಷರು ತಮ್ಮ ಸ್ವಾರ್ಥ ರಾಜಕಾರಣದ ಕಾರಣಗಳಿಗಾಗಿ ಮುಂದಿಡುತ್ತಿರುವ ಈ ವಿಭಜನೆಯ ಪ್ರಶ್ನೆಯನ್ನು ಎಲ್ಲ ಜಾತಿ, ಧರ್ಮ, ವರ್ಗಗಳ ಮಹಿಳೆಯರು ಮಾತ್ರವಲ್ಲ, ಪ್ರಜ್ಞಾವಂತ ಜನಸಾಮಾನ್ಯರೆಲ್ಲರೂ ತಿರಸ್ಕರಿಸಬೇಕಾಗ್ತದೆ. ಮಹಿಳೆಯರು ಪ್ರತ್ಯೇಕಗೊಳ್ಳುವುದಿಲ್ಲ ಎಂಬುದನ್ನು ಬಲವಾಗಿ ಸಾರಬೇಕಾಗ್ತದೆ ಒಂದು ವಿಚಾರವನ್ನು ಹೇಳ್ತಾ ಹೋಗಿ. ಮತ್ತು ಆ 3 ಪಾಯಿಂಟ್ಸ್ಗಳನ್ನು ಕೂಡ ಅದರಲ್ಲಿ 4 ಪಾಯಿಂಟ್ಸ್ಗಳನ್ನು ಕೂಡ ಹಾಕ್ತಾ ವಿವರಿಸಿ ಸ್ನೇಹಿತರೆ. ಹಸಿವು ಮತ್ತು ಕೊನೆಯದಾಗಿರುವಂಥ ಒಂದು ಗದ್ಯ ಸಂಪದ ಹಸಿವು ಮತ್ತು ಸಂತೃಪ್ತಿ. ಡಾಕ್ಟರ್ BA ವಿವೇಕ್ ರಾಯ್. ಇದು ತುಂಬಾ ಮುಖ್ಯವಾಗಿರುವಂಥದ್ದಲ್ಲ, ಆದರೆ ಅದರ ನಿಮಗೆ ಸಾರಾಂಶವನ್ನು ತಿಳಿಸ್ತಾ ಹೋಗ್ತೇನೆ. ಹಸಿವು ಮತ್ತು ಸಂತೃಪ್ತಿ. ಡಾಕ್ಟರ್ BA ವಿವೇಕ್ ರಾಯ್. ಜಗತ್ತಿನ ಹಸಿವು ಅನ್ನುವುದು ನಮಗೊಂದು ಸವಾಲಾಗಿದೆ ಎಂದು ಆಹಾರ ಮತ್ತು ಜೈವಿಕ ತಂತ್ರಜ್ಞಾನದ ಉದ್ಯಮ ಸಮುಚ್ಚಯಗಳು ಹೇಳಿಕೊಳ್ಳುತ್ತದೆ. ಬಿರುಸಿನ ಊಟೋಟಗಳ ಈ ಅಸುರಿ ಲೋಕದ ವಾಣಿಜ್ಯ ಕಾರ್ಪೊರೇಟ್ಗಳು ಆಹಾರದ ಕೆಲವು ಮೂಲ ಸಾಮಗ್ರಿಗಳನ್ನು ತೆಗೆದುಕೊಂಡು ಅನೇಕ ಬಗೆಗಳಲ್ಲಿ ಅವುಗಳ ಮೂಲ ಸತ್ವದಿಂದ ಅವುಗಳನ್ನು ಪರಕೀಯಗೊಳಿಸಲಾಗ್ತಾ ಇದೆ. ಅಂದರೆ ಅವುಗಳನ್ನು ಸಂಸ್ಕರಣಗೊಳಿಸಿ ಮಾರ್ಪಾಡಿಸಿ ಅವುಗಳಿಂದ ಮಾರಾಟಕ್ಕಾಗಿ ಆಹಾರ ವಸ್ತುಗಳನ್ನು ತಯಾರು ಮಾಡಲಾಗ್ತಾ ಇದೆ. ಇಂತಹ ವೇಗದ ಆಹಾರ ಪದ್ಧತಿಯ ವಿರುದ್ಧವಾಗಿ ಸ್ಥಳೀಯ ಅಡುಗೆ ಮತ್ತು ಊಟ ಉಪಚಾರದ ಪದ್ಧತಿಗಳನ್ನು ಪ್ರಚಾರಗೊಳಿಸುವ ಸ್ವದೇಶಿ ಆಂದೋಲನವು ಜಾಗೃತಗೊಂಡಿದೆ.
ಕಾರ್ಪೊರೇಟ್ ಆಹಾರದ ಈ ಪರಕೀಯಗೊಳಿಸುವ ಸಂಸ್ಕೃತಿಗೂ ಸಮಾಧಾನದ ಊಟ ತಿಂಡಿಗಳ ಜನಪದ ಆಪ್ತತೆ ಆತ್ಮೀಯತೆಗಳ ಮಾರ್ಗಕ್ಕೂ ಗತಿ ತಾರ್ಕಿಕವಾದ ದ್ವಂದ್ವ ಮಾನದ ಸಂಕೀರ್ಣವಾದ ಸಂಬಂಧಗಳಿವೆ. ಪ್ರಪಂಚದ ಹೆಚ್ಚಿನ ಜನರಿಗೆ ಆಹಾರ ಅನ್ನೋದು ಕೇವಲ ತಾವು ತಿಂದು ತೇಗಲಿಕೆ ಇರುವ ವಸ್ತುವಷ್ಟೇ ಅಲ್ಲ, ಅದರ ಪಾಲಿಗೆ ಅವು ಬದುಕುವ ಮತ್ತು ಬದುಕಿಸುವ ಮಾರ್ಗ. ವ್ಯಕ್ತಿಗಳ ಬದುಕಿನಲ್ಲಿ ಆಹಾರಕ್ಕೆ ವಿಶಾಲವಾದ ಅರ್ಥ ಶಕ್ತಿಗಳಿವೆ. ಪ್ರಕೃತಿಗೂ ಮನುಷ್ಯರ ಅಳಿವು ಉಳಿವು ಮತ್ತು ಆರೋಗ್ಯ ಜೀವನೋಪಾಯ ಸಂಸ್ಕೃತಿಗೂ ಅವಿನಾಭಾವ ಸಂಬಂಧಗಳಿವೆ. ಅನ್ನ ಆಹಾರಗಳಲ್ಲಿ ಇಂತಹ ಸಂಬಂಧಗಳು ಅಡಗಿಕೊಂಡಿವೆ. ಎಲ್ಲ ಕಾಲಕ್ಕೂ ಅನ್ನ ಆಹಾರ ಅನ್ನುವ ವಸ್ತು ವಿಶೇಷವು ತನ್ನೆಲ್ಲ ಗುಣಶಕ್ತಿಗಳೊಡನೆ ಅತಿ ಕೇಂದ್ರವಾದ ಸ್ಥಾನದಲ್ಲಿ ಇದ್ದೇ ಇರ್ತದೆ ಎನ್ನುವಂಥದ್ದನ್ನು ಹೇಳ್ತಾರೆ. ಇವಿಷ್ಟು ಆದರೆ ನಮ್ಮ ಸಂಪೂರ್ಣ ಗದ್ಯ ಸಂಪದದ ವಿಚಾರವನ್ನು ನಾವು ತಿಳ್ಕೊಂಡೇವೆ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ನಾವು ಸಂಪೂರ್ಣ ವಿಮರ್ಶೆಯನ್ನು ಕೂಡ ಒಂದೇ ವಿಡಿಯೋದಲ್ಲಿ ಎಲ್ಲವನ್ನು ಕೂಡ ತಿಳಿತಾ ಹೋಗುವ. ಒಂದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾವು ತಿಳ್ಕೊಂಡ್ರೆ ನಮಗೆ ನೋಡ್ತಾ ಹೋಗಲಿಕ್ಕೆ ತಿಳಿತಾ ಹೋಗಲಿಕ್ಕೆ ಅಭ್ಯಾಸ ಮಾಡಲಿಕ್ಕೂ ಕೂಡ ಸಹಾಯ ಆಗ್ತದೆ ಎನ್ನುವಂಥದ್ದು ಒಂದು ಕಾರಣ. ಗದ್ಯ ಸಂಪದ ಇದರಲ್ಲಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಗದ್ಯ ಸಂಪದ ಇದೆ. ಎಲ್ಲ ಗದ್ಯ ಸಂಪದದ ವಿವರಣೆ ಮುಖ್ಯವಾದಂಥ ವಿಚಾರ ಸಾರಾಂಶವನ್ನು ನಾವಿವತ್ತು ತಿಳ್ಕೊಂಡಿದ್ದೇವೆ ಸ್ನೇಹಿತರೆ. ತಯಾರಿಯನ್ನು ಆರಂಭಿಸಿ ಪರೀಕ್ಷೆಗೆ ಬೇಕಾದಂಥ ಎಲ್ಲ ತಯಾರಿಯನ್ನು ಮಾಡಿಟ್ಕೊಳ್ಳಿ, ಓದ್ಕೊಳ್ಳಿ. ಯಾರೆಲ್ಲ ಓದಲಿಕ್ಕೆ ಆರಂಭ ಮಾಡಲಿಲ್ವೋ ಇವತ್ತಿನಿಂದಾದರೂ ಕೂಡ ನಿಮ್ಮ ತಯಾರಿ ಆರಂಭ ಆಗಲಿ, ಓದ್ಕೊಳ್ಳಿ ಸ್ನೇಹಿತರೆ. ಪಾಯಿಂಟ್ಸ್ಗಳನ್ನಷ್ಟು ಸರಿಯಾಗಿ ಕಲ್ತ್ಕೊಳ್ಳಿ. ಅಷ್ಟು ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತ್ಕೊಂಡ್ರೆ ನಮಗೆ ಓದ್ಕೊಳ್ಳಿಕ್ಕೂ ಕೂಡ ತುಂಬಾ ಸುಲಭ ಆಗ್ತದೆ. ಹಾಗೆ ಓದಿದ್ದು ನೆನಪಲ್ಲಿ ಕೂಡ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.